detail, but the first time we looked at why God created male and female, man and woman. ನಾನು ವಿವರಿಸುವುದಿಲ್ಲ, ಆದರೆ ನಾವು ಕಲಿತಂತ ವಿಷಯಗಳೇನೆಂದರೆ, ಮೊದಲನೇದಾಗಿ ದೇವರು ಒಬ್ಬ ಪುರುಷನನ್ನು ಸ್ತ್ರೀಯನ್ನು ಯಾತಕ್ಕೋಸ್ಕರವಾಗಿ ಉಂಟು ಮಾಡಿದನು ಎಂಬುದನ್ನು ಕಲಿತೆವು. God is the one who created sex and sexuality, so there's nothing wrong with it as long as it is within a holy matrimony. Recording in progress. ಒಂದು ಕುಟುಂಬದ ಮಿತಿಯಲ್ಲಿ ಲೈಂಗಿಕತೆಯು ಬಹಳ ಒಳ್ಳೆಯದು ಮತ್ತು ಅದು ಸುಂದರವಾದದ್ದು ಆಗಿರುವಂತದ್ದಾಗಿದೆ. We looked at the purpose of God creating a woman. She was not just for cleaning and washing or doing household chores. There's a great purpose for the creation of women. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರನ್ನು ದೇವರು ಉಂಟು ಮಾಡಿದಂತ, ಸೃಷ್ಟಿ ಮಾಡಿದಂತಹ ಕಾರ್ಯ ಆತನ ಯೋಜನೆಯಲ್ಲಿ ಯಾಕೆ ಎಂಬುದನ್ನು ನಾವು ಕಲಿತೆವು. ಆಕೆಯು ಕೇವಲ ಕೆಲಸ ಮಾಡುವುದಕ್ಕೋಸ್ಕರವಾಗಿ, ಕೆಲಸ ಕಾರ್ಯಗಳನ್ನ ನೋಡುವುದಕ್ಕೋಸ್ಕರವಾಗಿ ಅಲ್ಲ, ದೇವರ ಉದ್ದೇಶವನ್ನು ನಾವು ತಿಳ್ಕೊಂಡೆವು. Then we looked at the purpose of marriage. ಆಮೇಲೆ ನಾವು ವಿವಾಹದ ಯೋಜನೆ, ಆತನ ಯೋಜನೆ ಏನು ವಿವಾಹದಲ್ಲಿ ಎಂಬುದನ್ನು ಸಹ ನಾವು ಕಲಿತೆವು. If a husband and wife, a man and woman live a godly life, family life is a little bit of heaven on earth. ಒಬ್ಬ ಪುರುಷನು ಮತ್ತು ಪತ್ನಿಯು ಒಂದು ಸುಂದರವಾದಂತ ಯೋಗ್ಯವಾದ ಜೀವಿತವನ್ನ ಜೀವಿಸುವಾಗ ಪರಲೋಕದ ಸ್ವರ್ಗವೇ ಭೂಲೋಕಕ್ಕೆ ಇಳಿದು ಬಂದ ಹಾಗೆ ಕಂಡು ಬರ್ತದೆ. But opposite, if it is not, which many families are not, even believers' families, a little bit of hell on earth. It should not be like that. ಆದರೆ ಅಕಸ್ಮಾತ್ ಆಗಿ ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಾಗ, ಅನೇಕ ಕುಟುಂಬಗಳು ಇರಬಹುದು, ಸೊ ಆ ರೀತಿಯಾಗಿ ನಡ್ಕೊಳ್ಳುವಾಗ ನರಕವೇ ಈ ಲೋಕದಲ್ಲಿ ಬಂದಿದೆಯೋ ಎಂಬಂತ ಅನುಭವವೂ ಸಹ ಆಗುತ್ತದೆ. This study is intended for us to realize our failures, repent and correct it. At least the rest of our family life can be a little bit of God honoring, a blessed life. ಈ ಒಂದು ಸತ್ಯವೇದದ ಅಧ್ಯಯನದಿಂದ ನಮ್ಮಲ್ಲಿ ಉಂಟಾಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಿಗೆ ಭಯಪಟ್ಟು ಉಳಿದಿರ್ತಕ್ಕಂಥ ಜೀವಿತ ಕಾಲದಲ್ಲಿ ಒಂದು ದೇವರು ಮೆಚ್ಚುವಂತ ಕೌಟುಂಬಿಕ ಜೀವನವನ್ನು ನಡೆಸುವಂತಾಗಲಿ ಎಂಬುದಕ್ಕೋಸ್ಕರವಾಗಿ ಆಗಿದೆ. I don't want any of my sisters to believe that Raju Matthew's life, family life was perfect, so he's teaching like this. Don't believe that. Now we also had failures, but by God's grace we were able to go on. And now that my wife is going to be with the Lord, I consider it a privilege to share these words with you. ಇದನ್ನ ಕೇಳಿಸಿಕೊಳ್ಳುವಂತ ಸಹೋದರಿಯರು ನೀವು ತಿಳಿಯಬೇಡ್ರಿ, ಸಹೋದರ ರಾಜು ಮ್ಯಾಥ್ಯೂ ಆದಂತ ನಾನು ಎಲ್ಲದರಲ್ಲೂ ನಾನು ಗೆದ್ದಿದ್ದೇನೆ, ಹಾಗೂ ಇದನ್ನ ನಾನು ತಿಳಿಸುವುದಕ್ಕೆ ಎಲ್ಲವನ್ನ ನಾನು ಪರಿಪೂರ್ಣನು ಎಂಬುದಾಗಿ ಹೇಳ್ತಾ ಇಲ್ಲ. ಅನೇಕ ಸೋಲುವಿಕೆಗಳು ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಇದ್ದವು. ಆದ್ರೆ ಈಗ ಪ್ರಿಯ ಸಹೋದರಿಯವರು ಕರ್ತನ ಬಳಿಯಲ್ಲಿ ವಿಶ್ರಾಂತಿಯಲ್ಲಿ ಇದ್ದಾರೆ. ನಾನು ಈ ಸಮಯದಲ್ಲಿ ನಾನು ಹೆಚ್ಚಾಗಿ ದೇವರ ವಾಕ್ಯವನ್ನ ಇತರರಿಗೆ ತಿಳಿಸುವ ಹಾಗೆ ದೇವರನ್ನ ನಾನು ಉಪಯೋಗಿಸಲಿ ಎಂಬುದಾಗಿ ನಾನು ತೊಡಗಿಸಿಕೊಂಡಿದ್ದೇನೆ. Third lesson we studied about the fall of man. ಪಾಪದಲ್ಲಿ ಬಿದ್ದು ಹೋಗಿರುವುದು, ಅದರಲ್ಲಿ in that what was the woman's role? ಆ ನಂತರದಲ್ಲಿ ಪಾಪದಲ್ಲಿ ಬಿದ್ದು ಹೋದಂತ ಮಾನವನು ಎಂಬುದಾಗಿ ನಾವು ಕಲಿತೆವು. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯ ಸೋಲುವಿಕೆ ಅದರ ಕುರಿತಾಗಿ ಕಲಿತೆವು. In spite of that, God gave a great privilege for the women to be the vessel to bring the Savior into the world. That's not a light thing. It's a very serious privilege. ಇಷ್ಟೆಲ್ಲದರ ನಡುವೆ ಮಹಿಳೆಗೆ ವಿಶೇಷವಾದಂತ ಒಂದು ಆಶೀರ್ವಾದವನ್ನು ದೇವರು ದಯಪಾಲಿಸಿದನು. ಅದು ಸಾಮಾನ್ಯವಾದದ್ದಲ್ಲ, ವಿಶೇಷವಾದದ್ದು. ಅದೇನೆಂದರೆ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಆಕೆಯ ಸಂತಾನದಲ್ಲಿ ಹುಟ್ಟಿ ಬರುವ ಹಾಗೆ ದೇವರು ಮಾಡಿದನು. Even though God brought the first man and woman, the rest of the mankind came through a woman. She is the mother of all the living. What a privilege! ಮೊಟ್ಟ ಮೊದಲನೇ ಸ್ತ್ರೀ ಪುರುಷರನ್ನು ದೇವರು ಉಂಟು ಮಾಡಿದನು. ಆದರೆ ಉಳಿದ ಎಲ್ಲ ಸಂತಾನದವರು ಒಬ್ಬ ಸ್ತ್ರೀಯ ಗರ್ಭದಲ್ಲೇ ಹುಟ್ಟಿ ಬರುವಂತವರಾಗಿದ್ದಾರೆ. ಎಂಥ ಒಂದು ಒಳ್ಳೆ ಅವಕಾಶ ದೇವರು ಅನುಗ್ರಹಿಸಿದ್ದಾನೆ. The fourth lesson we studied is about the virtuous woman from Proverbs 31. ನಾಲ್ಕನೇ ಒಂದು ಪಾಠದಲ್ಲಿ ನಾವು ಒಬ್ಬ ಗುಣವತಿಯಾದಂತ ಸತಿಯ ಕುರಿತಾಗಿ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ನಾವು ಕಲಿತುಕೊಂಡೆವು.
None of the sisters may be perfect like that, but that should be our desire. ಆ ಎಲ್ ಬಹುಶಃ ನಮ್ಮ ಸಹೋದರಿಯರಲ್ಲಿ ಅಷ್ಟು ಪರಿಪೂರ್ಣರಾಗಿ ಯಾರು ಇಲ್ಲದಿದ್ರೂ ಸಹ ನಾವು ಆ ಪರಿಪೂರ್ಣತೆಯ ಗರಿಷ್ಠ ಮಟ್ಟವನ್ನ ನಾವು ಮುಟ್ಟಬೇಕು. And we also say that if you want a Ruth like woman as your wife, the husband should be like Boaz. ನಾವು ಇನ್ನೂ ಸಹ ಅದರಲ್ಲಿ ಕಲಿತೆವು ಏನಂದ್ರೆ, ರೂತಳ ಹಾಗೆ ಒಬ್ಬ ಪತ್ನಿಯು ನಮಗೆ ಬೇಕಾಗಿದ್ದರೆ ಆ ಯಜಮಾನನಾದಂತ ನಾನು ಬೋವಜನ ಹಾಗೆ ಇರಬೇಕಾಗ್ತದೆ. What a blessed family life was that. ಅದು ಎಂತ ಆಶೀರ್ವಾದದ ಒಂದು ಕುಟುಂಬ ಅದಾಗಿದೆ. Last week we started looking at the dress and decorations of a godly woman. ಆ ನಂತರ ನಾವು ಒಬ್ಬ ದೇವ ಭಕ್ತಿಯಾದಂತಹ ಸ್ತ್ರೀಯ ಉಡುಪುಗಳು ಹೇಗಿರಬೇಕೆಂಬುದರ ಕುರಿತಾಗಿ ಕಲಿತುಕೊಂಡೆವು. ಉಡುಪು ಮತ್ತು ಉಡುಗೊರೆ, ಒಲಿಗೊಳಿದ ಉಡುಗೊರೆ ಅಲ್ಲ, ಆಭರಣಗಳು. ಉಡುಪು ಮತ್ತು ಆಭರಣಗಳು. Yeah, and that is what we covered last week, and I have some more. Hopefully we can finish that today. ಕಳೆದ ವಾರ ಇದರ ಕುರಿತಾಗಿ ನಾವು ಮಾತನಾಡಿದ್ದೇವೆ. ಇನ್ನು ಸ್ವಲ್ಪ ಉಳಿದಿರ್ತಕ್ಕಂಥ ಭಾಗವನ್ನ ಈ ದಿವಸ ನಾವು ಮುಕ್ತಾಯಗೊಳಿಸಲಿದ್ದೇವೆ. Okay, God not only want us to put on clothes, but clothes that would cover our nakedness properly. ದೇವರು ನಾವು ಉಡುಪನ್ನು ಧರಿಸಬೇಕೆಂಬುದು ಮಾತ್ರವಲ್ಲದೆ ನಮ್ಮ ಬೆತ್ತಲೆತನವು ಸರಿಯಾದ ರೀತಿಯಲ್ಲಿ ಮುಚ್ಚಲ್ಪಡಬೇಕೆಂಬುದು ಸಹ ಆತನು ಇಷ್ಟಪಡುವಂತವನಾಗಿದ್ದಾನೆ. Last week we looked at the priest. God had the rules that when the priest go up step, his nakedness should not be seen, so he should wear an undergarment. ನಾವು ಯಾಜಕರ ಕುರಿತಾಗಿ ನಾವು ಕಲಿತುಕೊಂಡೆವು. ಯಾಜಕರು ಯಜ್ಞವೇದಿಯ ಆ ಒಂದು ಸ್ಥಳದಲ್ಲಿ ಅವರು ಮೇಲೆ ಹತ್ತುವಾಗ, ಮೆಟ್ಲುಗಳನ್ನು ಹತ್ತುವಾಗ ಅವರ ಒಳ ಅಂಗಗಳು ಕಾಣದ ಹಾಗೆ ಅವರು ಸರಿಯಾದ ಉಡುಪುಗಳನ್ನು ಧರಿಸಿರಬೇಕು ಎಂಬುದಾಗಿ ನಾವು ಕಲಿತುಕೊಂಡೆವು. That is true about men. How much more important our sisters should wear properly. So not only going up, when you come down, when you bend down, a certain anatomy should not be seen. ನಾವು ಪುರುಷರಿಗೆ ಇಷ್ಟೊಂದು ದೇವರು ಬಯಸುವುದಾದರೆ ಒಬ್ಬ ಸ್ತ್ರೀಯ ಕುರಿತಾಗಿ ಇನ್ನೆಷ್ಟು ಆತನು ಬಯಸುವಾತನಾಗಿದ್ದಾನೆ. ಬರೀ ಏರುವಾಗ ಮಾತ್ರವಲ್ಲ, ಬಾಗುವಾಗಲೂ ಸಹ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಬಾಗುವಾಗ ನಮ್ಮ ಅಂಗಾಂಗಗಳು ಕಾಣದ ಹಾಗೆ ನಾವು ನಡ್ಕೊಳ್ಳಬೇಕು. When I shared this today, I see there are less people attended the study today. Some of the sisters might have got offended, but I am not going to lose my sleep over that. I have to tell what God want me to tell, what God want each one of us to hear. ಅನೇಕರು ಈ ದಿನ ಸೇರಿ ಬಂದಿಲ್ಲದೆ ಇರಬಹುದು, ಬಹುಶಃ ಅನೇಕ ಸಹೋದರಿಯರು ಬಿಟ್ಟು ಹೋಗಿರ್ಬೋದು. ಆದ್ರೆ ನಾನು ಅದಕ್ಕೆ ಚಿಂತಿಸುವಂತವನಲ್ಲ. ಯಾಕಂದ್ರೆ ಸತ್ಯವಾದಂತ ವಾಕ್ಯವನ್ನ ನಾನು ಇದ್ದ ಹಾಗೆಯೇ ನಾನು ಹೇಳಬೇಕಾದಂತ ಜವಾಬ್ದಾರಿ ನನ್ನದಾಗಿದೆ. I may be wrong. Some sisters may be on holiday. They might have gone to other places. So I'm not blaming it, but please listen very carefully. ಇನ್ನು ನಾನು ತಪ್ಪಾಗಿ ಭಾವಿಸಬೇಡ್ರಿ. ಅನೇಕ ಸಹೋದರಿಯರು ಬಹುಶಃ ರಜದ ನಿಮಿತ್ತವಾಗಿ ಬೇರೆ ಬೇರೆ ಊರುಗಳಿಗೆ ಹೋಗಿರಬಹುದು. ಆದ್ರೆ ದಯಮಾಡಿ ಇದನ್ನ ಸ್ಪಷ್ಟವಾಗಿ ಕೇಳಿಸಿಕೊಳ್ಳ್ರಿ. If that is true, that God wants us to cover properly, that should be from shoulder to the thigh. Thigh andre ತೊಡೆ ಹೇಳ್ತೀನಲ್ಲ, from shoulder to thigh, our areas that need to be covered. ದೇವರು ಬಯಸುವಂತದ್ದು ಏನಂತಂದ್ರೆ ನಮ್ಮ ಹೆಗಲಿನಿಂದ ಹಿಡಿದು ತೊಡೆಯವರೆಗೆ ಇರುವ ಎಲ್ಲ ಅಂಗಾಂಗಗಳನ್ನ ಸರಿಯಾದ ರೀತಿಯಲ್ಲಿ ಮುಚ್ಚಿರುವ ಹಾಗೆ ನೋಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. This applies to women and men. ಅದು ಪುರುಷನಿರಬಹುದು, ಸ್ತ್ರೀ ಇರಬಹುದು. But Bible speaks more about the women because you have a great influence on how you impact others' life. So it's very important for my dear sisters to understand this. ಸಹೋದರಿಯರೇ, ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಸತ್ಯವೇದದಲ್ಲಿ ವಿಶೇಷವಾಗಿ ಒತ್ತು ನೀಡಿರ್ತಕ್ಕಂಥದ್ದು ಸಹೋದರಿಯರ ಬಗ್ಗೆ. ಯಾಕಂದ್ರೆ ಅದರ ಮೂಲಕವಾಗಿ ಇತರರಿಗೆ ಪ್ರಭಾವವನ್ನು ಬೀರುವಂತಹ ಸ್ಥಿತಿಯಲ್ಲಿ ನೀವಿರುತ್ತೀರಿ. So properly covering, that will rule out some of the following dresses. ಸರಿಯಾದ ರೀತಿಯಲ್ಲಿ ನಮ್ಮನ್ನು ಮುಚ್ಚಿಕೊಳ್ಳುವಾಗ ಕೆಳಗೆ ನಾನು ಹೇಳುವ ಕೆಲ ಡ್ರೆಸ್ಗಳು ಯೋಗ್ಯವಲ್ಲ. What I am going to tell now.
ಈಗ ಹೇಳುವಂತ ಉಡುಪುಗಳು ಅದು ಸರಿಯಾದಂತದ್ದು ಆಗಿರುವುದಿಲ್ಲ. swimsuits, ಈಗ ಈಜು ಕೊಳದಲ್ಲಿ ಈಜುವುದಕ್ಕೆ ಹೋಗುವಂತ ಉಡುಪು, very short shorts, ಬಹಳ ಕಡಿಮೆ ತುಂಡಾದಂತ ಉಡುಪಾಗಿರ್ತದೆ. mini skirts, ಮಿನಿ ಸ್ಕರ್ಟ್ ಆಗಿರ್ಬಹುದು, low cut blouse and low cut back of the woman. ಲೋಕಲ್ ಬ್ಲೌಸ್ ಮತ್ತು low cut ಅಂದ್ರೆ ತುಂಬಾ ಓಪನ್ ಆಗಿ ಇರುವ ಫ್ರಂಟ್ ಬ್ಯಾಕ್, ಕಡಿಮೆ ಬಟ್ಟೆಯನ್ನು ಉಪಯೋಗಿಸಿ ಹೊಲೆದಂತ ಅಂತ ಒಂದು ಉಡುಪುಗಳಾಗಿರ್ಬಹುದು. ಬ್ಲೌಸ್ಗಳು, ನೀವು ಅರ್ಥವಾಯ್ತಲ್ವಾ, ಲೇಡೀಸ್ ನ ಬ್ಲೌಸ್ಗಳು. ಹಿಂಭಾಗದಲ್ಲೆಲ್ಲ ಬೆನ್ನು ಕಾಣುವ ರೀತಿಯಲ್ಲಿ ಈ ರೀತಿಯಲ್ಲೆಲ್ಲ ಇರ್ತಕ್ಕಂತ ಉಡುಪುಗಳನ್ನ ನಾವು ಗಮನಿಸಿದ್ದೇವೆ. ಹಿಂಭಾಗಲವಾಗಲಿ ಮುಂಭಾಗಲವಾಗಲಿ, ಎರಡು ತಪ್ಪೆ. and also very tight dress that shows the curves of your body. ಇಡೀ ದೇಹವು ಅದು ಬಟ್ಟೆಗೆ ಅಂಟಿಕೊಂಡ ರೀತಿಯಲ್ಲಿ ಟೈಟ್ ಆಗಿರ್ತಕ್ಕಂಥ ಉಡುಪುಗಳು ಸಹ ಯೋಗ್ಯವಲ್ಲ. Be careful to dress modestly according to the word of God. ಯೋಗ್ಯವಾಗಿ, ಮಾನಸ್ಥರಾಗಿ, ದೇವರ ವಾಕ್ಯದಕ್ಕನುಸಾರವಾಗಿ ಯೋಗ್ಯವಾದ ಅಥವಾ ಮಾನಸ್ಥರ ಉಡುಪನ್ನೇ ಸಹ ನೀವು ಧರಿಸುವಂತವರಾಗಿರಬೇಕು. It is the word of God. ಯಾಕಂದ್ರೆ ಇದು ದೇವರ ವಾಕ್ಯವಾಗಿದೆ. Not only to cover our nakedness, but do it modestly. ಬರೀ ನಮ್ಮ ಬೆತ್ತಲೆತನವನ್ನ ಮುಚ್ಚಿಕೊಳ್ಳುವುದಕ್ಕೆ ಮಾತ್ರವಲ್ಲ, ಅದು ಯೋಗ್ಯ ರೀತಿಯಲ್ಲಿ ಕಂಡುಬರುವ ಹಾಗೆ ನಾವು ಧರಿಸಬೇಕು. Read 1 Timothy 2:8-15, brother. 1 Timothy, ಮೊದಲನೇ ತಿಮೋತಿಯನ ಪತ್ರಿಕೆ 2ನೇ ಅಧ್ಯಾಯ 8-15, please read that. 8ನೇ ವಚನದಿಂದ 15ನೇ ವಚನದವರೆಗೆ. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಅವರು ಮೌನವಾಗಿರಬೇಕು. ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ, ಆಮೇಲೆ ಹವ್ವಳು. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಆದರೂ ಸ್ತ್ರೀಯರು ಮಾನಸ್ಥೆಯರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುವರು. Here Apostle Paul through the Holy Spirit is giving us the godly principles of proper dressing. ಇಲ್ಲಿ ದೇವರ ಸೇವಕನಾದಂತ ಪೌಲನು ದೇವರ ಮಕ್ಕಳು ಧರಿಸಬೇಕಾದಂತ ಉಡುಪಿನ ಕುರಿತಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. The concern is about holiness. That starts in verse 8 with man. Purusharu ella kadayu enge holy hands. So he is concerned about the holiness of men first. ಅಲ್ಲಿ ಮೊದಲನೇದಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಪರಿಶುದ್ಧರಾಗಿ ಭಕ್ತಿಪೂರ್ವಕವಾಗಿ ಅವರು ಇರಬೇಕೆಂಬುದರಿಂದ ಪ್ರಾರಂಭಿಸುವಂತವನಾಗಿದ್ದಾನೆ. So verse 15, holiness of women. Look at verse 15. 15ನೇ ವಚನದಲ್ಲಿ ಸ್ತ್ರೀಯರ ಕುರಿತಾದಂತಹ ಪರಿಶುದ್ಧತೆಯ ಕುರಿತಾಗಿ ನಾವಲ್ಲಿ ನೋಡುತ್ತೇವೆ. ಪ್ರೀತಿ ಆದರೂ ಸ್ತ್ರೀಯರು ಮಾನಸ್ಥೆಯರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದಾರೆ. So God's desire for men and women both holiness. ಆದುದರಿಂದ ಪುರುಷರಾಗಲಿ ಸ್ತ್ರೀಯರಾಗಲಿ ದೇವರು ಬಯಸುವಂತದ್ದು ಅವರಲ್ಲಿ ಪರಿಶುದ್ಧತೆ ಇರಬೇಕೆಂಬುದೇ. One of the gift of the Holy Spirit is self-control. ಒಂದು ಪವಿತ್ರಾತ್ಮನ ಒಂದು ಗುಣಲಕ್ಷಣ ವರ ಏನಂತಂದ್ರೆ, ಪವಿತ್ರಾತ್ಮ ವರದಲ್ಲಿ ಒಂದು, ಪವಿತ್ರಾತ್ಮನು ನೀಡುವಂತ ವರದಲ್ಲಿ ಒಂದು ಯಾವುದಂತಂದ್ರೆ ಸ್ವನಿಯಂತ್ರಣ. Yeah. And verse 9 says the woman should adorn herself. ಮತ್ತು 9ನೇ ವಚನದಲ್ಲಿ verse 9, I want women to adorn themselves. 9ನೇ ವಚನದಲ್ಲಿ ನಾವು ನೋಡುವಾಗ ಸ್ತ್ರೀಯರು ಮಾನಸ್ಥೆಯರಾಗಿರುವ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. God wants our sisters to present themselves
in a beautiful way. ದೇವರು ಹೇಗೆ ಬಯಸ್ತಾನೆ ಎಂಬುದಾಗಿ ಹೇಳಿದ್ರೆ ನಮ್ಮ ಸಹೋದರಿಯರು ಒಂದು ಸುಂದರವಾದ ರೀತಿಯಲ್ಲಿ ಅವರು ಪ್ರದರ್ಶನಕ್ಕೆ ಇರಬೇಕೆಂಬುದಾಗಿ ತಿಳಿಸುವಂತವನಾಗಿದ್ದಾನೆ. And for who? She has to dress for who? This is a question. ಈ ಪ್ರಶ್ನೆ ಏನಂತಂದ್ರೆ, ಒಬ್ಬ ಸಹೋದರಿಯು ಯಾರಿಗೋಸ್ಕರವಾಗಿ ಉಡುಪನ್ನ ಆಕೆಯು ಧರಿಸಬೇಕು? Okay, read Revelation 21:2. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 2ನೇ ವಚನವನ್ನ ನೋಡ್ರಿ. ಪ್ರಕಟಣೆ 21:2. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. What a beautiful phrase. The wife has to decorate herself for her husband. Here it's talking about Christ and the church, but the same thing applies to a godly family. ಇಲ್ಲಿ ಎಂತ ಅದ್ಭುತವಾದಂತ ಸತ್ಯಾಂಶವನ್ನ ನಾವು ನೋಡ್ತೇವೆ. ಇಲ್ಲಿ ಕ್ರಿಸ್ತನು ಮತ್ತು ಸಭೆಗೂ ಇರುವಂತಹ ಸಂಬಂಧದಲ್ಲಿ ತಿಳಿಸಲ್ಪಟ್ಟದ್ದಾಗಿದ್ದರೂ ಸಹ ಇಹಲೋಕದ ಒಬ್ಬ ಗಂಡನನ್ನು ಮೆಚ್ಚಿಸುವ ಹಾಗೆ ಆತನಿಗೋಸ್ಕರವಾಗಿ ಅಲಂಕೃತಳಾಗಬೇಕು ಒಬ್ಬ ಪತ್ನಿ ಎಂಬುದಾಗಿ ನೋಡ್ತೇವೆ. My beloved sisters, your body belongs to two. First of all, spiritually, you belong to the Lord. Your body belongs to the Lord. ನನ್ನ ಪ್ರಿಯ ಸಹೋದರಿಯರೇ, ನಿಮ್ಮ ಶರೀರವು ಇಬ್ಬರಿಗೆ ಅದು ಒಳಪಡುವಂತದ್ದಾಗಿದೆ. ಮೊದಲನೇದಾಗಿ ಆತ್ಮಿಕವಾಗಿ ಅದು ಕರ್ತನಿಗೆ ಒಳಬೀಳುವಂತ ಸಂಗತಿ ಆಗಿದೆ. That is what we read in Romans 12:1 and 2. Present your bodies as a living sacrifice to the Lord, your reasonable service. ಅದನ್ನೇ ನಾವು ರೋಮ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ. ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದು ದೇವರು ಮೆಚ್ಚುವಂತ ಯಜ್ಞವಾಗಿದೆ ಎಂಬುದಾಗಿ ಸಹ ಅಲ್ಲಿ ನಾವು ನೋಡ್ತೇವೆ. And the word of God says we are bought with a price. Our life belongs to the Lord first of all. ಮೊದಲನೇದಾಗಿ ನಾವು ತಿಳ್ಕೊಳ್ಳಬೇಕು, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದುದರಿಂದ ನಮ್ಮ ಶರೀರವು ಮೊದಲನೇದಾಗಿ ದೇವರಿಗೆ ಅದು ಸಲ್ಲಬೇಕು. And secondly, your body belongs to your husband, because in 1 Corinthians 7:4 we read the wife's body belongs to the husband's body belongs to the wife. We have already looked at this earlier. ನಾವು ಇದನ್ನ ಈಗಾಗಲೇ ನೋಡಿದ್ದೇವೆ. ಅದೇನಂತಂದ್ರೆ ಮೊದಲನೇ ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವ ಪ್ರಕಾರ, ಎರಡನೇದಾಗಿ ನಮ್ಮ ಶರೀರವು ಗಂಡನಿಗೆ ಅದು ಆತನಿಗೋಸ್ಕರವಾಗಿ ಅದಿರಬೇಕು. ಪುರುಷನ ಶರೀರವು ತನ್ನ ಪತ್ನಿಗೆ ಹಾಗೂ ಪತ್ನಿಯ ಶರೀರವು ತನ್ನ ಪತಿಗೆ ಅದು ಸಲ್ಲಬೇಕು. My dear sisters, please understand, when you dress, it is to be honorable in the sight of the Lord and in the sight of your husband, not for other men to lust. ಮೋಹಿಸುವುದಕ್ಕಾಗಿ ಬೇರೆ ಪುರುಷರಿಗಾಗಿ ಅಲ್ಲವೇ ಅಲ್ಲ. ನನ್ನ ಪ್ರಿಯ ಸಹೋದರಿಯರೇ, ನೀವು ಅರ್ಥ ಮಾಡಿಕೊಳ್ಳಬೇಕೇನಂತಂದ್ರೆ, ಮೊದಲನೇದಾಗಿ ನೀವು ಧರಿಸುವಂತ ಉಡುಪು ಅದು ದೇವರನ್ನ ಮೆಚ್ಚಿಸುವ ರೀತಿಯಲ್ಲಿ ಇರಬೇಕು, ಮತ್ತು ಎರಡನೇದಾಗಿ ನಿಮ್ಮ ಗಂಡಂದಿರನ್ನ ಮೆಚ್ಚಿಸುವ ರೀತಿಯಲ್ಲಿ ಇರಬೇಕು. ಬೇರೆ ಪರಪುರುಷನನ್ನ ಆಶಿಸುವ ರೀತಿಯಲ್ಲಿ ಅದು ಇರಬಾರದು. This is a major mistake in the Western country, and India is no different now. Okay, Bangalore is no different. If you go to Western countries, it is very sad to see how women dress. Sometimes you cannot even look at them because it's a shameful thing, and that culture has come to our place, even in the churches, sadly. ಇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ಕಂಡು ಬರ್ತಾ ಇದ್ದಂತ ವಿಷಯಗಳು ಈಗ ಭಾರತ ದೇಶದಲ್ಲಿಯೂ ಸಹ ಕಂಡು ಬರುವಂತದ್ದಾಗಿದೆ. ಕೆಲವು ನೋಟಗಳು ಅದು ನೋಡಬಾರದ ಸ್ಥಿತಿಯಲ್ಲಿ ಅದು ಇರುವಂತದ್ದಾಗಿದೆ. ಆದರೆ ಆಗಿರ್ತಕ್ಕಂಥ ಸಂಗತಿಗಳು ನಮ್ಮ ದೇಶಕ್ಕೆ ಮತ್ತು ದುಃಖಕರವಾದಂತ ವಿಷಯ ಏನಂದ್ರೆ ನಮ್ಮ ಸಭೆಗಳ ಒಳಗೂ ಸಹ ಪ್ರವೇಶಿಸಿದ್ದಾಗಿದೆ. See, Bible says a godly woman or man's dress is a reflection of his spiritual life. ಸತ್ಯವೇದವು ಹೇಳ್ತದೆ, ಒಬ್ಬ ಪುರುಷನಾಗಲಿ ಸ್ತ್ರೀ ಆಗಲಿ ಅವರ ಉಡುಪು ಅವರ ಆತ್ಮಿಕ ಪ್ರದರ್ಶನವನ್ನ ತಿಳಿಸುವಂತದ್ದಾಗಿದೆ. Your dress reflects your character in most places. ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಉಡುಪು ನಿಮ್ಮ ಗುಣನಡತೆಯನ್ನ ಅದು ಬಿಂಬಿಸುತ್ತದೆ. Bible want our dress to be moderate, ಅಂದ್ರೆ ಮಿತಿ ಉಳ್ಳದಾಗಿರಬೇಕು. It should not be excessive display.
ಆ ಸತ್ಯವೇದದ ಪ್ರಕಾರವಾಗಿ ನಮ್ಮ ಉಡುಪು ಅದು ಮಿತಿಯುಳ್ಳದ್ದಾಗಿರಬೇಕು. ಹೆಚ್ಚಾಗಿ ಅದು ವ್ಯಾಪಿಸುವಂತದ್ದಾಗಿರಬಾರದು. We should keep ourselves moderate from excess like the world. ಪ್ರಾಪಂಚಿಕರು ಬಳಸುವ ರೀತಿಯಲ್ಲಿ ನಾವು ಅತಿ ಹೆಚ್ಚಾದಂತ ಸ್ಥಿತಿಯಲ್ಲಿ ನಾವು ಉಪಯೋಗಿಸುವಂತವರಾಗಿರಬಾರದು. I am very open in telling this, so some of may get offended, but this is very clear. It is in the word of God. ನಾನು ಇದನ್ನ ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಕೆಲವರಿಗೆ ಬೇಸರಿಕೆ ಉಂಟಾಗಬಹುದೇನೋ, ಆದರೆ ಇದು ದೇವರ ವಾಕ್ಯದಲ್ಲಿ ಕಂಡು ಬರುವಂತಹ ಸತ್ಯಾಂಶವಾಗಿದೆ. When a woman exposes her front part anatomy, Bible tells what is the purpose of your breast. I'm very open, okay? This is in the Bible, so I tell it. When you expose your front part, your breast, understand what is the true purpose of that member of your body. ನಾನು ನಿಜವಾಗಿಯೂ ಮುಕ್ತವಾಗಿ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದೇನೆ. ಅದೇನಂತಂದ್ರೆ, ಒಬ್ಬ ಮಹಿಳೆಯು ತನ್ನ ಮುಂಭಾಗವನ್ನ, ಎದೆಯ ಭಾಗವನ್ನ ಆಕೆಯು ತೋರಿಸ್ತಾ ಇದ್ದಾಳೆ ಅಥವಾ ಪ್ರದರ್ಶಿಸ್ತಾ ಇದ್ದಾಳೆ ಎಂಬುದಾಗಿ ಹೇಳಿದ್ರೆ ಅದರ ಉದ್ದೇಶ ಎರಡು ಇದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. The world and its fashions are we see all over in the billboard, ಜಾಹೀರಾತುಗಳಲ್ಲಿ, everywhere we see that Bible says they glory in their shame. ಅವರು ಲಜ್ಜೆಯಾದಲ್ಲಿ ಮಾನ. In Philippians 3:19 we saw that they glory in their shame. ನಾವು ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡಿದ್ದೇವೆ, ಅವರ ಆ ಒಂದು ಮಹಿಮೆಯು ಯಾವ ಪ್ರಭಾವ ಯಾವುದರಲ್ಲಿ ಎಂಬುದಾಗಿ ಹೇಳಿದರೆ ನಾಚಿಕೆತನದಲ್ಲಿಯೇ ಅವರ ಪ್ರಭಾವ ಉಂಟಾಗುತ್ತದೆ. That should never be told about a godly sister in our midst. ಅದೆಂದಿಗೂ ಸಹ ನಮ್ಮ ಮಧ್ಯದಲ್ಲಿ ಒಬ್ಬ ದೈವ ಭಕ್ತಿಯಾದಂತಹ ಸ್ತ್ರೀಯಲ್ಲಿ ಇರಬಾರದು. What is the purpose of that organ of yours, my sister? You read Proverbs 5:15-20 and you read Luke 11:27. Two purpose of that part of your body. ನಿಮ್ಮ ಆ ಒಂದು ಎದೆಯ ಮೇಲ್ಭಾಗದ ಉದ್ದೇಶ ಯಾತಕ್ಕೋಸ್ಕರವಾಗಿ ಎಂಬುದಾಗಿ ನೀವು ಜ್ಞಾನೋಕ್ತಿ Proverbs 5ನೇ ಅಧ್ಯಾಯ 5:15-20. I'm very open, okay? 5ನೇ ಅಧ್ಯಾಯ 15ನೇ ವಚನದಿಂದ 20ನೇ ವಚನದವರೆಗೂ ನೋಡ್ತೇವೆ. In the Bible, so we read it brother, nothing wrong. ನಾವು ಸತ್ಯವೇದದಲ್ಲಿ ಅದನ್ನು ನೋಡ್ತೇವೆ. ಜ್ಞಾನೋಕ್ತಿ 5ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದವರೆಗೆ. ಸ್ವಂತ ಕೊಳದ ನೀರನ್ನು, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ನಿನ್ನ ಒರತೆಗಳು ಬಯಲಿನಲ್ಲಿಯೂ ನಿನ್ನ ಕಾಲುವೆಗಳು ಚೌಕದಲ್ಲಿಯೂ ಹರಡಿ ಹರಿಯುವುದು ವಿಹಿತವೇ. ಅವು ನಿನಗೊಬ್ಬನಿಗೋಸ್ಕರವೇ ಹರಿಯಲಿ, ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ. ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯ ಹಾಗೂ ಇರುವಳಲ್ಲ. ಆಕೆಯ ಸ್ತನಗಳು ನಿನ್ನನ್ನು ಸರ್ವದಾ ತೃಪ್ತಿಪಡಿಸಲಿ. ಆಕೆಯ ಪ್ರೀತಿಯಲ್ಲೇ ನಿರಂತರ ಲೀನವಾಗಿರು. How wonderful is God who created the sexes, male and female. He is telling how a husband and wife should enjoy that relationship very open, without any reservation. God's word is written and given to us. ನಮಗೆ ಯಾವುದೇ ನಿರ್ಬಂಧವಿಲ್ಲದೆ ಮುಕ್ತವಾಗಿ ನಾವು ತಿಳ್ಕೊಳ್ಳುವ ಹಾಗೆ ದೇವರ ವಾಕ್ಯದಲ್ಲಿ ಆತನು ತಿಳಿಸಿದ್ದಾನೆ. ಒಬ್ಬ ಸ್ತ್ರೀಯು ಹೇಗೆ, ಆಕೆ ಉದ್ದೇಶವೇನು ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. Husband and wife, your body is for your husband to enjoy in a God honoring way. ದೇವರನ್ನು ಘನಪಡಿಸುವ ರೀತಿಯಲ್ಲಿ ಒಬ್ಬ ಗಂಡ ಮತ್ತು ಹೆಂಡತಿ ತಮ್ಮ ದೇಹಗಳನ್ನು ಒಬ್ಬರಿಗೊಬ್ಬರು ಅವರು ಅನುಭವಿಸಬೇಕು. Next use of that part of your body, I'm talking about the breast. Look at Luke 11:27. ಲೂಕನ ಸುವಾರ್ತೆ 11ನೇ ಅಧ್ಯಾಯ 27ನೇ ವಚನವನ್ನು ನೋಡ್ರಿ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 27ನೇ ವಚನ. ಅಲ್ಲಿ ನೋಡುವುದು ಹೀಗೆಂದ್ರೆ, ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. Enough brother, enough. So we see two purposes of that part of the member of your body. ಆದುದರಿಂದ ನಿಮ್ಮ ದೇಹದ ಈ ಅಂಗಗಳ ಕುರಿತಾಗಿ ಎರಡು ಉದ್ದೇಶಗಳ ಅನ್ನು ನೆರವೇರಿಸಬೇಕೆಂಬುದಾಗಿ ತಿಳಿಸಲ್ಪಟ್ಟಿದೆ.
I don't think I need to explain more. The word of God is very clear. Therefore, it is never to display as a lustful uh, temptation for men. If you do it, you are not only sinning, you are making others to sin. ನಿಮಗೆ ಸವಿವರವಾಗಿ ದೇವರ ವಾಕ್ಯವು ತಿಳಿಸ್ತಾ ಇರುವುದರಿಂದ ನಾನು ಹೆಚ್ಚಾಗಿ ವಿವರಿಸುವುದಿಲ್ಲ. ಅದು ಅಕಸ್ಮಾತ್ ಈ ದೇವರ ಉದ್ದೇಶವನ್ನ ಮೀರಿ ಮಾಡುವಾಗ ಅದು ನೀವು ಮಾತ್ರ ಪಾಪ ಮಾಡುವುದಲ್ಲದೆ ಬೇರೆಯವರನ್ನು ಸಹ ಪಾಪಕ್ಕೆ ಪ್ರೇರೇಪಿಸುವಂತ ರೀತಿಯಲ್ಲಿ ಅದು ಇರುತ್ತದೆ. Men's psychology, man is attracted by the look. A lustful look can attract man, and many even godly men have fallen. I am also a man, that is why the sisters have to be very careful how you display your body. ಆದುದರಿಂದ ಒಬ್ಬ ಪುರುಷನು ನೋಟಕ್ಕೆ ಒಳಬೀಳುವಂತವನಾಗಿದ್ದಾನೆ. ನೋಟದಲ್ಲಿ ಆತನು ಒಳಬೀಳುವುದರ ದೆಸೆಯಿಂದ ಒಬ್ಬ ಸಹೋದರಿಯು ಪುರುಷರ ಎದುರಿಗೆ ಬರುವಾಗ ಸರಿಯಾದ ರೀತಿಯಲ್ಲಿ ಯೋಗ್ಯಕರವಾಗಿ ಉಡುಪನ್ನ ಧರಿಸಬೇಕು. ಯಾಕಂದ್ರೆ ಅದು ಪುರುಷನಿಗೆ ಆಶೆಯನ್ನ ಹುಟ್ಟಿಸಿ ಅವನ ಸೋಲುವಿಕೆಗೆ ಕಾರಣವಾಗಬಾರದು. And the word of God is very clear. ಯಾಕಂದ್ರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಅದು ತಿಳಿಸ್ತದೆ. Okay, come back to the same passage, 1 Timothy 2 in 8:15. Look at verse 9. ಮೊದಲನೇ ತಿಮೋತಿ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನೋಡ್ರಿ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. Now, this verse, next verse, brother, ಕನ್ನಡದಲ್ಲಿ next verse. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. Now this verse is a little difficult for many. Can I wear anything, any ornament? Can I properly keep my hair? We should be very careful in understanding this verse. ಈ ವಚನವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಏನು ಬೇಕಾದರೂ ಧರಿಸಬಹುದಾ ಅಥವಾ ನಾನು ಹೇಗೆ ನನ್ನ ಜಡೆಯನ್ನ ನಾನು ಇಟ್ಟುಕೊಳ್ಳಬೇಕು ಎಂಬಂತ ವಿಷಯದಲ್ಲಿ. No, can I wear something? Can I keep my hair nicely braided? That we can go to the extreme. Let's be very careful. ನಾನು ಇದನ್ನೆಲ್ಲ ನಾನು ಧರಿಸಬಹುದಾ, ನನ್ನ ಕೂದಲನ್ನೆಲ್ಲ ಜಡೆಯನ್ನೆಲ್ಲ ಈ ರೀತಿಯಾಗಿ ಮಾಡಬಹುದಾ ಎಂಬುದಾಗಿ ನಾವು ಯೋಚಿಸಬೇಕು. What is the word of God teaching is that the internal man is more important to God than our external. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯವೇನೆಂದರೆ ಆಂತರ್ಯದ ಮನುಷ್ಯನು ದೇವರ ದೃಷ್ಟಿಯಲ್ಲಿ ವಿಶೇಷವಾದವನಾಗಿದ್ದಾನೆ. That is more important. The spiritual is more important than the physical. ಆತ್ಮಿಕವಾದಂತ ಸಂಗತಿ ಹೆಚ್ಚು ವಿಶೇಷವಾದದ್ದು ಭೌತಿಕ ಸ್ಥಿತಿಗಿಂತ. Our time and our investment should all go more to our internal person, not just to the decoration of the outside. ನಮ್ಮ ಸಮಯವಾಗಲಿ ಅಥವಾ ನಮ್ಮ ಅನೇಕ ಸಂಗತಿಗಳು ವ್ಯಯ ಮಾಡುವಂಥದ್ದು ಆಂತರ್ಯದ ಮನುಷ್ಯನನ್ನ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ಅಲಂಕಾರ ಮಾಡುವುದಕ್ಕಾಗಿ, ಹೊರಗಿನ ಬಾಹ್ಯ ಮನುಷ್ಯನನ್ನಲ್ಲ. So it is not telling don't wear dress or don't wear any ornament. It is just telling that you give priority to spiritual things, then you will know how you should decorate yourself. ಅದಂತಂದ್ರೆ ನೀವು ಏನನ್ನೂ ಧರಿಸಬಾರದು, ಏನನ್ನೂ ಮಾಡಬಾರದು ಎಂಬುದಾಗಿ ಅಲ್ಲ, ಆದರೆ ಪ್ರಾಮುಖ್ಯತೆಯನ್ನ ಆಂತರ್ಯದ ಸಂಗತಿಗಳಿಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟು ಆನಂತರ ಬಾಹ್ಯ ಸಂಗತಿಗಳಿಗೆ ನೀವು ಕೊಡಬೇಕಾಗ್ತದೆ. Now look at John 6:27. I will give you a comparison what Jesus said about John 6:27. Please read that. ನಾನು ಒಂದು ಹೋಲಿಕೆಯನ್ನ ಕೊಡ್ತೇನೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ. ಯೋಹಾನ 6:27. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. If you understand this verse properly, Jesus is not telling don't labor for your physical food. He is not telling that. He is telling more important is the spiritual. So don't take to the extreme in these two passages.
ಆದುದರಿಂದ ಇಲ್ಲಿ ಯೇಸು ಸ್ವಾಮಿ ಹೇಳುವ ಪ್ರಕಾರವಾಗಿ ಆತನು ನೀವು ಹೊಟ್ಟೆಗೋಸ್ಕರ ದುಡಿಯಬೇಡ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. ಆತ್ಮಿಕ ವಿಷಯಗಳಿಗಾಗಿ ಹೆಚ್ಚಿನ ಒತ್ತನ್ನ ಕೊಡ್ರಿ, ಬಾಹ್ಯ ಆಹಾರಕ್ಕೆ ಸಂಬಂಧಪಟ್ಟದಾಗಿರುವುದಲ್ಲ ಎಂಬುದಾಗಿ. So it doesn't mean that you should not work for your food. ಅದಲ್ಲ. ನಿಮ್ಮ ಆಹಾರಕ್ಕೋಸ್ಕರವಾಗಿ ಕೆಲಸ ಮಾಡಬಾರದು ಎಂಬುದಾಗಿ ಅಲ್ಲ. 2 Thessalonians 3:10 says, if you don't work, don't eat. That's the teaching of the Bible. 2ನೇ ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನೀವು ದುಡಿಯದೇ ಇದ್ರೆ ನೀವು ಊಟ ಮಾಡಬೇಡ್ರಿ ಎಂಬುದಾಗಿ ಸಹ ತಿಳಿಸಲ್ಪಟ್ಟಿದೆ. So the Lord is not telling don't work for food. You have to work, but your priority is spiritual things. ಇಲ್ಲಿ ಕರ್ತನು ಸಹ ಹೇಳುವಂತದ್ದು ಏನಂತಂದ್ರೆ, ನೀವು ಆಹಾರಕ್ಕೆ ಕೆಟ್ಟು ಹೋಗುವಂತ ಆಹಾರಕ್ಕೋಗಿ ದುಡಿಯಬೇಡ್ರಿ ಎಂಬುದಾಗಿ ಅಲ್ಲ, ಆದ್ರೆ ಆತ್ಮಿಕವಾದಂತ ಉಳಿಯುವಂತ ಆಹಾರಕ್ಕೋಸ್ಕರವಾಗಿ ನೀವು ದುಡಿರಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. So in 1 Timothy 2:10 we see your good work is actually your character is your decoration first of all. ಮೊದಲನೇದಾಗಿ ನಿಮ್ಮ ಸತ್ಕ್ರಿಯೆಗಳು ಅಂದ್ರೆ ನಿಮ್ಮ ಗುಣ ನಡತೆಗಳು ಅದು ಅಲಂಕಾರವಾಗಿರುತ್ತದೆ. One who profess godliness, ದೈವ ಭಕ್ತಿಯನ್ನು ಪ್ರೊಫೆಸ್ ಮಾಡುವ ಸಿಸ್ಟರು ಹೇಗೆ ಅಲಂಕಾರ ಮಾಡಬೇಕು ಇಸ್ ವೆರಿ ಕ್ಲಿಯರ್. ಇಲ್ಲಿ ಸ್ಪಷ್ಟವಾಗಿ ದೇವ ಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರು ಹೇಗೆ ಯುಕ್ತವಾಗಿರುವ ಅವರು ಧರಿಸುವಿಕೆಯನ್ನು ಧರಿಸಬೇಕೆಂಬುದು ಸ್ಪಷ್ಟವಾಗಿ ತಿಳಿಸಿದೆ. In summary, God wants us to dress in an orderly, moderate, reserved and decent way. ಇಲ್ಲಿ ನಾವು ಪೂರ್ತಿಯಾಗಿ ಹೇಳುವುದಾದರೆ, ಒಂದು ಯೋಗ್ಯಕರವಾದ ದೇವ ಭಕ್ತೆಯರೆನಿಸಿಕೊಳ್ಳುವ ರೀತಿಯಲ್ಲಿ ಉಡುಪನ್ನು ಧರಿಸಬೇಕು. In a way that will express our Christian character through our dress. ನಮ್ಮ ಉಡುಪಿನ ಮೂಲಕ, ನಮ್ಮ ಅಲಂಕಾರದ ಮೂಲಕ ಕ್ರೈಸ್ತ ಗುಣವನ್ನ ತೋರ್ಪಡಿಸುವ ರೀತಿಯಲ್ಲಿ ಇದು ಇರಬೇಕು. Not sexually suggestive dress. Suggestive dress means telling that I'm available for anybody. Athara udupu hakabararu. Not suggestive dress means enticing dress. ಬೇರೆಯವರನ್ನು ಪಾಪಕ್ಕೆ ಪ್ರೇರೇಪಿಸುವ ತರ ವೇಷ ನಾವು ಹಾಕಲೇಬಾರದು. That is the teaching of the word of God. ಇದು ದೇವರ ವಾಕ್ಯವು ತಿಳಿಸುವಂತ ಸತ್ಯಾಂಶವಾಗಿದೆ. ಏನಂತಂದ್ರೆ, ನಾವು ಇತರರನ್ನು ಪಾಪಕ್ಕೆ ಬೀಳಿಸುವ ಅಥವಾ ಮೋಹಕ್ಕೆ ಬೀಳಿಸುವ ರೀತಿಯಲ್ಲಿ ನಮ್ಮ ಉಡುಪು ಇರಬಾರದು. It is a prostitute's dress, inviting other people. You can read that in Proverbs. ನಾವು ಜ್ಞಾನೋಕ್ತಿಯಲ್ಲಿ ಓದುವ ಪ್ರಕಾರವಾಗಿ ಉಡುಪು ಸರಿಯಾಗಿಲ್ಲದಿದ್ದರೆ ಅದು ಜಾರ ಸ್ತ್ರೀಯ ಉಡುಪು ಅದಾಗಿರ್ತದೆ. Some of the tight dress, even the leggings that sisters put, some of the sisters put leggings so tight, they're tight pant. I don't know how they get in and get out from that. I don't know. If my pant is a little tight, I find it difficult to get inside that, you know. I don't know how these sisters, young people, they dress in a way, I don't know how they get in and get out from that. I don't know. Such a shameful way they dress. They come to worship meeting like that. And some of the leggings are like skin color. So it looks as if they don't have any pant, any dress, okay? It looks like they are naked. These are all things that are against the principles of the word of God. ಸಹೋದರರ ಮನೋಭಾವ ನಿಮ್ಗೆ ಅರ್ಥ ಆಯ್ತು ಅಂತ ನೆನೆಸ್ತೇನೆ. ನಾನು ಅವ್ರು ಹೇಳೋದ್ರ ಪ್ರಕಾರವಾಗಿ ಸಹೋದರಿಯರು ಇವತ್ತು ಯಾವ ತರದ ಉಡುಪನ್ನ ಧರಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರೆ, ಲೆಗ್ಗಿಂಗ್ಸ್ ಉದಾಹರಣೆಗೆ ನೋಡುವುದಾದ್ರೆ ಎಷ್ಟು ಅದು ಮೈಗೆ ಅಂಟಿಕೊಂಡಂತ ಬಟ್ಟೆ ಅದಾಗಿರ್ತದೆ. ಅದು ಹೇಗೆ ಹಾಕುವುದು, ಹೇಗೆ ತೆಗೆಯುವುದು ಅದು ಕಷ್ಟಕರವಾದಂತ ವಿಷಯ. ಅದರಲ್ಲೂ ಕೆಲವು ಬಣ್ಣ ಅದರದ್ದು ಹೇಗಿರ್ತದೆ ಎಂಬುದಾಗಿ ಹೇಳಿದರೆ ಚರ್ಮದ ಬಣ್ಣವೇ ಅದು ಕಾಣುತ್ತದೆ. ಅದನ್ನ ನೋಡಿದ್ರೆ ಇವರು ಬಟ್ಟೆಯೇ ಹಾಕಿಲ್ಲವೇನೋ ಎಂಬುವ ರೀತಿಯಲ್ಲಿ ಅದಿದೆ. ಅದು ನಮ್ಮ ಆರಾಧನಾ ಕೂಟಗಳಲ್ಲೂ ಸಹ ನಮ್ಮ ಸಭೆಗಳ ಒಳಗೆ ಬರ್ತಾ ಇರತಕ್ಕಂಥದ್ದು ದುಃಖಕರವಾದಂತ ವಿಷಯವಾಗಿದೆ. Who are supposed to teach this according to the word of God? ದೇವರ ವಾಕ್ಯದ ಪ್ರಕಾರವಾಗಿ ಇದನ್ನೆಲ್ಲ ಕಲಿಸಬೇಕಾದವರು ಯಾರು? Not Raju Matthew. ರಾಜು ಮ್ಯಾಥ್ಯೂ ಅವರು ಅಲ್ಲ. Not Sudhagar Matthew. ನಾನು ಸಹ ಅಲ್ಲ. It is not the elders of the church. ಹಿರಿಯರು, ಸಭಾ ಹಿರಿಯರು ಅಲ್ಲ. It is the older sisters, our mothers, who need to teach our young girls how they should present themselves. ಹಿರಿಯ ಸಹೋದರಿಯರು ಅಂದರೆ ನಮ್ಮ ತಾಯಿಯಂತಿರುವ ಸಹೋದರಿಯರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನ ಬೋಧಿಸಬೇಕು.
ಮೊಮ್ಮಕ್ಕಳಿಗೆ ಮಾತ್ರಮಲ್ಲ, ಸಭೆಯ ಯವನಸ್ಥ ಮಕ್ಕಳಿಗೆ ಒಂದು ವೇಳೆ sometimes they may not have parents, they may not have a mother. It is according to Titus chapter 1, it is the older sisters, our mothers, to be godly, to teach our younger girls. ನಮ್ಮ ಸಭೆಯಲ್ಲಿರ್ತಕ್ಕಂಥ ಹಿರಿಯ ಸಹೋದರಿಯರು ತಮ್ಮ ಮಕ್ಕಳಿಗೂ ಹಾಗೂ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಯೌವನ ಸ್ತ್ರೀಯರಿಗೆ ಇದನ್ನ ತಿಳಿಸುವಂತವರಾಗಿರಬೇಕು. I lived in countries where there is snow. Half of the year it is snow. ನಾನು ಅನೇಕ ದೇಶಗಳನ್ನ ನಾನು ಅಲ್ಲಿದ್ದೆ. ಅದು ಅರ್ಧ ವರ್ಷ ಹಿಮಪಾತದಿಂದ ಕೂಡಿರುವಂತ ದೇಶಗಳಲ್ಲಿದ್ದೆನು. So they wear these leggings like dress inside their outer dress to keep themselves cold. Now that inner has become outer today. You understand? ಅದು ಚಳಿ ಇರುವ ಕಾಲದಲ್ಲಿ ಒಳಗಡೆ ಬಿಸಿಯಾಗಿರ್ಲಿಕ್ಕೆ ಈ ತರ ಟೈಟ್ ಡ್ರೆಸ್ ಹಾಕಿ ಅದರ ಮೇಲೆ ಔಟರ್ ಡ್ರೆಸ್ ಆಗ್ತಾ ಇದೆ. ಈಗ ಏನಾಯ್ತು, ಆ ಇನ್ನರ್ ಈಗ ಔಟರ್ ಆಯಿತು. ದಟ್ ಈಸ್ ದ ಶೇಮ್ಫುಲ್ ಥಿಂಗ್ ವಿ ಸಿ ಟುಡೇ ಇನ್ ಅವರ್ ಕಲ್ಚರ್. ಇದು ನಮ್ಗೆ ಹೊಸ ವಿಚಾರ. ಏನಂತಂದ್ರೆ ಲೆಗ್ಗಿಂಗ್ಸ್ ಅದಿರ್ತಕ್ಕಂಥದ್ದು ಚಳಿ ಪ್ರದೇಶದಲ್ಲಿ ಒಳ ಉಡುಪಾಗಿ ಹಾಕಿಕೊಂಡು ಅದರ ಮೇಲೆ ಹೊರ ಉಡುಪು ಹಾಕುವಂತ ರೂಢಿ ಇದೆ. ಆದ್ರೆ ಈಗ ಒಳ ಉಡುಪೆ ಹೊರ ಉಡುಪಾಗಿ ಪರಿವರ್ತನೆ ಆಗಿರುವಂತದ್ದು ಸರಿಯಲ್ಲ. I used to ski in the snow, you know. ಸ್ಕೀ ಅಂದ್ರೆ ಸ್ನೋ ಅಲ್ಲಿ ಕೆಳಗಡೆ ಹೋಗೋದು, ಅದೊಂದು ಸ್ಪೋರ್ಟ್ಸ್ ಅಲ್ಲಿ. ಓಕೆ, ಅಲ್ಲಿ ಹೋಗುವಾಗ ನೀವು ಔಟರ್ ಪ್ಯಾಂಟ್ ಮಾತ್ರ ಇಟ್ರೆ ನಿಮಗೆ ಚಳಿ ತಡೆಯಲಿಕ್ಕೆ ಆಗುವುದಿಲ್ಲ. ಸೊ ವಾಟ್ ಯು ಡೂ, ಯು ಪುಟ್ ಅ ಟೈಟ್ ಡ್ರೆಸ್ ಇನ್ ಅಂಡರ್ ಯುವರ್ ಪ್ಯಾಂಟ್ and then you put the pant, then it will be little warmer. Even then it is cold. Such was the use of the leggings. ಈ ಲೆಗ್ಗಿಂಗ್ಸ್ ಬಳಸ್ತಕ್ಕಂಥದ್ದು ಹಿಮ ಪ್ರದೇಶಗಳಲ್ಲಿ ಬೆಚ್ಚಗಿಡುವುದಕ್ಕೋಸ್ಕರವಾಗಿ, ಅಲ್ಲಿ ಸ್ಕೀಯಿಂಗ್ ಮಾಡುವಾಗ ಅಂತಂದ್ರೆ ಹಿಮಗಡ್ಡೆಯ ಮೇಲೆ ಜಾರಿಕೊಂಡು ಆಡುವಂತ ಒಂದು ಸ್ಪರ್ಧೆಗಳಿವೆ. ಅದರಲ್ಲಿ ಆಟವಾಡುವಾಗ ಚಳಿಯನ್ನ ತಡೆಯುವುದಕ್ಕೋಸ್ಕರವಾಗಿ ಒಳ ಉಡುಪಾಗಿ ಈ ಲೆಗ್ಗಿಂಗ್ಸ್ ಅನ್ನ ಬಳಸಿ ಅದರ ಮೇಲ್ಭಾಗದಲ್ಲಿ ಹೊರ ಉಡುಪನ್ನ ಧರಿಸ್ತಾರೆ. Now how much we have advanced today according to the world, even among believers. ಈಗ ಎಷ್ಟೊಂದು ನಾವು ಮುಂದುವರೆದಿದ್ದೇವೆ. ನಿಜವಾಗಿ ವಿಶ್ವಾಸಿಗಳಲ್ಲಿಯೂ ಸಹ ಎಷ್ಟು ವ್ಯತ್ಯಾಸಗಳು ಬಂದಿವೆ ನೋಡಿಕೊಡ್ರಿ. ನೀವು ಯಾರು ಗ್ರೂಪ್ ಬಿಟ್ಟು ಹೋಗ್ತಾ ಇಲ್ಲ ಅಂತ ಅನಿಸ್ತೇನೆ. I hope not get out from the group. Please listen till the end. ಕೊನೆಯವರೆಗೂ ಕೇಳಿಸಿಕೊಡ್ರಿ, ದಯಮಾಡಿ ಬಿಟ್ಟು ಹೊರಟು ಹೋಗ್ಬೇಡ್ರಿ ಅರ್ಧದಲ್ಲೇ. One, we should cover properly as God intended. ದೇವರು ಬಯಸುವ ರೀತಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಮ್ಮನ್ನ ಮುಚ್ಚಿಕೊಳ್ಳಬೇಕು. Secondly, we should distinguish between the gender by our dress. ಎರಡನೇದಾಗಿ ನಾವು ನಮ್ಮ ಉಡುಪಿನಲ್ಲಿ ನಮ್ಮ ವಿಭಿನ್ನತೆಯನ್ನ, ಪುರುಷನಿಗೂ ಸ್ತ್ರೀಯರಿಗೂ ಇರುವಂತ ವಿಭಿನ್ನತೆಯನ್ನ ನಾವು ತೋರಿಸುವಂತವರಾಗಿರಬೇಕು. Bible is very clear. You read Deuteronomy chapter 22 verse 5. Please read that. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 5ನೇ ವಚನ, ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು. Now, this may differ from culture to culture. Okay, you have to understand it properly. ನೀವು ಸರಿಯಾದ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಬಹುಶಃ ಒಂದು ದೇಶದ ಸಂಸ್ಕೃತಿಗೂ ಇನ್ನೊಂದು ದೇಶದ ಸಂಸ್ಕೃತಿಗೂ ಸ್ವಲ್ಪ ವ್ಯತ್ಯಾಸ ಇರಬಹುದು. In Western countries, most of the women, even in the churches, they wear pant. ಪಾಶ್ಚಿಮಾತ್ಯ ದೇಶಗಳಲ್ಲಿ ಸ್ತ್ರೀಯರಾದರೂ ಸಹ ಅವರು ಪ್ಯಾಂಟ್ ಗಳನ್ನ ಧರಿಸುವಂತವರಾಗಿರುತ್ತಾರೆ. But our dress should clearly show whether we are a male or female. It should be there. ಆದ್ರೆ ನಾವು ಹಾಕುವಂತ ಬಟ್ಟೆಯು ಸ್ಪಷ್ಟವಾಗಿ ನಾನು ಪುರುಷನೋ ಅಥವಾ ಸ್ತ್ರೀಯೋ ಎಂಬುದನ್ನ ತೋರ್ಪಡಿಸುವಂತಿರಬೇಕು. Sometimes when we see people going in a bike, from the back side they look like a woman because they have a long hair, but when you go to the front you see it is a boy. ಕೆಲವು ಸಾರಿ ನಾವು ನೋಡಿದ್ದೇವೆ, ದಾರಿಯಲ್ಲಿ ಹೋಗುವಾಗ ಹಿಂದಿನಿಂದ ನೋಡಿದರೆ ಬೈಕ್ ನಲ್ಲಿ ಹೋಗುವಂತ ಆ ಉದ್ದವಾದ ಜಡೆ ಎಲ್ಲ ಇರ್ತದೆ, ಅದನ್ನ ನೋಡುವಾಗ ಮಹಿಳೆ ಎಂಬುದಾಗಿ ತಿಳ್ಕೊಳ್ತೇವೆ, ಆದ್ರೆ ಮುಂದೆಯಿಂದ ನೋಡಿದಾಗ ಅದು ಗಂಡಸಾಗಿರ್ತದೆ. Or the opposite, you look at some women, they have
shortcut, they are like man, but when you go to the front side, you see it is a woman. ಅದು ಇನ್ನು ವಿರುದ್ಧಾತ್ಮಕವಾಗಿಯೂ ಇರಬಹುದು. ಕೆಲವು ಸಾರಿ ಶಾರ್ಟ್ ಕೂದಲುಗಳನ್ನ ನೋಡಿದಾಗ, ಹಿಂಭಾಗದಿಂದ ನೋಡಿದಾಗ ಪುರುಷನ ಎಂಬುದಾಗಿ ಕಾಣಿಸ್ತದೆ, ಆದರೆ ಮುಂದೆ ಬಂದು ನೋಡಿದರೆ ಆಕೆ ಮಹಿಳೆಯಾಗಿರ್ತಾಳೆ. Satan works to blur the sex differences. You and I live in a culture in the world. There is all kind of different sexes, not only male and female. That's the culture we live in. It is going to destruction. You and I need to be very careful about this. ಸೈತಾನನು ನಮ್ಮನ್ನು ವಿನಾಶದ ಕಡೆಗೆ ನಡೆಸುವಾತನಾಗಿದ್ದಾನೆ. ನಾವು ಅಂಥ ಒಂದು ಪರಿಸರದಲ್ಲಿ ನಾವಿದ್ದೇವೆ. ಏನಂತಂದ್ರೆ ಆತನು ಇಬ್ಬರ ವಿಭಿನ್ನತೆ, ವ್ಯತ್ಯಾಸವನ್ನ ತೋರಿಸುವಂತ ಇದನ್ನ ಮುಸುಕು ಹಾಕಿದಂತ ಸ್ಥಿತಿಯಲ್ಲಿ ನಾವು ಆ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. Time back, a year or something back in Kerala, the school removed the separate dress for boys and girls and told them to wear the same dress, and they are very happy about it, that you can wear the same dress for boys and girls. ಕೇರಳದಲ್ಲಿ ಒಂದು ವರ್ಷದ ಹಿಂದೆ ಒಂದು ಸ್ಕೂಲ್ನಲ್ಲಿ ಈ ರೀತಿಯಾಗಿ ಹೇಳಿದರು. ಏನಂತಂದ್ರೆ ಹುಡುಗರು ಹುಡುಗಿಯರು ಒಂದೇ ತರದ ಉಡುಪನ್ನ ಧರಿಸಿ ಬರಬಹುದು ಎಂಬುದಾಗಿ. ಆಗ ಎಲ್ಲರಿಗೂ ಸಂತೋಷವಾಯಿತು. That is against the word of God. A male should be a male. The way you look, a female should be a female. This confusion is from Satan. ಆದ್ರೆ ಇದು ದೇವರ ವಾಕ್ಯಕ್ಕೆ ಅನುಸಾರವಾದದ್ದಲ್ಲ. ಯಾಕಂದ್ರೆ ಒಬ್ಬ ಪುರುಷನು ಪುರುಷನಾಗಿಯೇ ಕಾಣಿಸಿಕೊಳ್ಳಬೇಕು, ಒಬ್ಬ ಸ್ತ್ರೀಯು ಸ್ತ್ರೀಯಾಗಿಯೇ ಕಾಣಿಸಿಕೊಳ್ಳಬೇಕು. ಇದು ವ್ಯತ್ಯಾಸವಿಲ್ಲದೆ ಇದ್ರೆ ಅದು ಸೈತಾನನು ಮಾಡುವಂತ ಭ್ರಮೆಯಾಗಿದೆ. If you go to Western countries like the US, in 1960, that is when this kind of sexual revolution has started. ಪಾಶ್ಚಿಮಾತ್ಯ ದೇಶಗಳಲ್ಲಿ US ನಲ್ಲಿ ನಾವು ನೋಡುವಾಗ 1960ರಿಂದ ಈಚೆಗೆ ಇಂಥ ಒಂದು ವಿಭಿನ್ನತೆ ಗುರುತಿಸಲಾರದಂತ ಸ್ಥಿತಿ ಅದು ಕಂಡು ಬರ್ತಾ ಇದೆ. It's called unisex. That means no difference between sex. You look at many of the barber shops, modern barber shop, you can read it. They are unisex saloon. That means it doesn't distinguish between male and female. ಇದು ಯೂನಿಸೆಕ್ಸ್ ಎಂಬುದಾಗಿ ಅದು ತಿಳಿಸಲ್ಪಟ್ಟಿದೆ. ಅಂದ್ರೆ ಕೆಲವು ಈ ಬಾರ್ಬರ್ ಶಾಪ್ ನಲ್ಲಿ ನೋಡುವ ಪ್ರಕಾರವಾಗಿ, ಅಂದ್ರೆ ಸ್ತ್ರೀಗೂ ಪುರುಷನಿಗೂ ಯಾವುದೇ ವ್ಯತ್ಯಾಸ ಕಂಡು ಬರದ ರೀತಿಯಲ್ಲಿ ಮಾಡುವಂತ ಒಂದು ಶೈಲಿ ಇದಾಗಿದೆ. Where it is haircut, ಅದು ಕೂದಲು ಕತ್ತರಿಸುವಿಕೆಯಲ್ಲಿ ಇರಬಹುದು. Today you have homosexuals, lesbians, ಪುರುಷಗಾಮಿಗಳು, ಸ್ತ್ರೀಯರು, transgenders. These are all accepted by the whole world, but not by the word of God. ಇದೆಲ್ಲ ನಾವು ನೋಡ್ತಾ ಇದ್ದೇವೆ ಇವತ್ತು. ಪುರುಷಗಾಮಿಗಳು ಮತ್ತು ತ್ರಿಲಿಂಗಿಗಳು, ಈ ತರ ಎಲ್ಲ ನಾವು ನೋಡುವಾಗ ಇದು ಎಲ್ಲವೂ ಸಹ ಲೌಕಿಕವಾದಂತ ವಿಷಯಗಳು. ಇದು ದೇವರ ವಾಕ್ಯವು ಅಂಗೀಕಾರ ಮಾಡುವಂತಹ ಸಂಗತಿಗಳಲ್ಲ. In America, you have bathrooms where men and women both can go. ಅಮೆರಿಕದಲ್ಲಿ ಈಗ ಹೇಗಿದೆ ಬಾತ್ರೂಮ್ಗಳು ಎಂಬುದಾಗಿ ಹೇಳಿದ್ರೆ, ಪುರುಷನಾಗಲಿ ಸ್ತ್ರೀಯಾಗಲಿ ಯಾರು ಬೇಕಾದರೂ ಅದಕ್ಕೆ ಹೋಗಬಹುದು. Even transgender can go. ಅಲ್ಲಿ ತ್ರಿಲಿಂಗಿಗಳು ಸಹ ಅಲ್ಲಿ ಹೋಗಬಹುದು. Would you like to go to a bathroom which has a boy's picture, a man's picture on the door? Would you like to go there, sisters? ಸಹೋದರಿಯರೇ, ನೀವು ಅಲ್ಲಿ ಪುರುಷನ ಚಿತ್ರವಿರುವಂತ ಆ ಒಂದು ವಿಭಾಗದಲ್ಲಿ ಶೌಚಾಲಯಕ್ಕೆ ನೀವು ಹೋಗುವುದಕ್ಕೆ ಇಷ್ಟಪಡ್ತೀರೋ? Or the other way, you see a girl's picture, would the men like to go there? Maybe the men like to go because of the perverted thing, but is it right? ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡುವಾಗ, ಮಹಿಳೆಯರ ಚಿತ್ರವಿರುವಂತಹ ಕಡೆಗೆ ಪುರುಷರು ಪ್ರವೇಶಿಸುವುದು ನೀವು ಬಯಸ್ತಿರೋ? ಬಹುಶಃ ಬಯಸುವುದಾದರೆ ಅದು ಅದು ಶೋಧನೆಗೆ ಬೀಳುವಂತಹ ಸಂಗತಿ ಅದಾಗಿದೆ. But in the Western countries, bathrooms are like that. It has both picture on it. You can go, and the transgender picture also. So it is not. ಪಾಶ್ಚಿಮಾತ್ಯ ದೇಶಗಳಲ್ಲಿ 3 ವಿಧವಾದಂತ ಚಿತ್ರಗಳಿರ್ತದೆ. ಅದು ಪುರುಷನದು, ಮಹಿಳೆಯದು ಮತ್ತು ತ್ರಿಲಿಂಗಿಯ ಚಿತ್ರ. ಯಾರು ಬೇಕಾದರೂ ಹೋಗಬಹುದು. This is Satan's work to blur the sex differences that God Almighty has created. He created male and female. ದೇವರು ಸ್ತ್ರೀ ಪುರುಷರನ್ನು ಉಂಟು ಮಾಡಿದನು. ಈ ವಿಷಯವನ್ನ ಮುಚ್ಚುವುದಕ್ಕೋಸ್ಕರವಾಗಿ ಸೈತಾನನು ಮಾಡುವಂತ ಸಂಗತಿ ಇದಾಗಿದೆ.
In Deuteronomy 22:5, we read that a man should not wear a woman's dress, a woman should not wear man's dress. It may differ a little bit from culture to culture, but very clearly, identification whether I am a man or a woman should be very clear in the way we dress as God's people. ಇಲ್ಲಿ ಧರ್ಮೋಪದೇಶ ಕಂಡ 22:5 ನಾವು ನೋಡಿದೆವು, ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಅಲ್ಲಿ ಸರಿಯಾದ ವಿಭಿನ್ನತೆ ಕಂಡು ಬರಬೇಕು. ದೇವರ ಜನರಾಗಿ ಇದು ನಾವು ಆ ರೀತಿಯಾದಂತ ವ್ಯತ್ಯಾಸ ಕಾಣುವ ಹಾಗೆ ನಾವು ಉಡುಪನ್ನ ಧರಿಸಬೇಕು. Bible says in 1 Corinthians 11:14 and 15, if the man has a long hair, it's a shame for him. ಮೊದಲನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ 14 and 15. 14 ಮತ್ತು 15ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಒಬ್ಬ ಪುರುಷನು ಉದ್ದವಾದ ಕೂದಲನ್ನ ಬಿಟ್ರೆ ಅದು ಆತನಿಗೆ ಅವಮಾನಕರವಾದದ್ದು ಎಂಬುದಾಗಿ ನೋಡ್ತೇವೆ. Paul is calling in 1 Corinthians believers to respect and maintain the distinction between male and female. ಪೌಲನು ಇಲ್ಲಿ ಕೊರಿಂಥ ಸಭೆಯವರನ್ನ ಒಬ್ಬ ಪುರುಷನು ಮತ್ತು ಸ್ತ್ರೀಯು ಹೇಗೆ ಅವರು ತಮ್ಮನ್ನ ವಿಭಿನ್ನತೆಯಲ್ಲಿ ತೋರ್ಪಡಿಸಿಕೊಳ್ಳಬೇಕು ಎಂಬುದನ್ನ ತಿಳಿಸುವುದಕ್ಕೆ ಇದನ್ನ ತಿಳಿಸ್ತಾ ಇದ್ದಾನೆ. Even in our society in India, there are women who are social women. They're society women. They crop their hair and they make haircut like men. ನಮ್ಮ ದೇಶದಲ್ಲಿಯೂ ಸಹ ಸಾಮಾಜಿಕವಾಗಿ ಕಾರ್ಯಕರ್ತೆಯರು ಇದ್ದಾರೆ. ಅವರು ಪುರುಷರ ಹಾಗೆ ಕಾಣಿಸಿಕೊಳ್ಳುವ ಹಾಗೆ ಕೂದಲನ್ನ ಕತ್ತರಿಸಿಕೊಂಡು ಸಮಾಜ ಸೇವೆಯನ್ನ ಮಾಡುವಂತವರಿದ್ದಾರೆ. In other words, they are women's feminists. They are feminist. ಅವರು ಸ್ತ್ರೀ ಸಮತ್ವವಾದಿಗಳು. They say that all equal and it is Satan's work. Dear my beloved sisters, you and I need to be very careful about this. ಸ್ತ್ರೀ ಸಮತ್ವವಾದಿಗಳು ಎಂಬುದಾಗಿ ಇದ್ದಾರೆ. ಆದರೆ ನನ್ನ ಪ್ರಿಯ ಸಹೋದರಿಯರೇ, ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು, ಸೈತಾನನ ಈ ಒಂದು ವಂಚನೆಗೆ ನಾವು ಬೀಳಬಾರದು. It is shameful for a man to have a long hair. ಒಬ್ಬ ಪುರುಷನು ಉದ್ದವಾದ ಕೂದಲನ್ನ ಬಿಡುವಂತದ್ದು ಅದು ನಾಚಿಕೆಯ ಒಂದು ಕಾರ್ಯವಾಗಿದೆ. Some Christians say that was written only to the Corinthian church. It's not applicable to 21st century 2024 living modern people. ಕೆಲವರು ಹೇಳಬಹುದು ಇದು ಆಗಿನ ಕೊರಿಂಥದವರಿಗೆ ಬರೆದಿರ್ತಕ್ಕಂಥ ವಿಷಯವಾಗಿದೆ, ಇದು ನಮ್ಮಂತ 24ನೇ ಇಸ್ವಿಯಲ್ಲಿ ಇರ್ತಕ್ಕಂಥ ಅಥವಾ 21ನೇ ಶತಮಾನದಲ್ಲಿ ಇರ್ತಕ್ಕಂಥ ನಮಗಲ್ಲ ಎಂಬುದಾಗಿ ಹೇಳಬಹುದು. If you say like that, that's even including head covering for a woman. Many churches don't do that. Even many brethren assemblies in Western countries, sisters don't cover the head. The elders not say anything. ನೀವು ಇದನ್ನು ಸಹ ಯೋಚನೆ ಮಾಡಬಹುದು. ಹಾಗೆ ಹೇಳುವುದಾದರೆ ಸ್ತ್ರೀಯರು ಸಹ ತಮ್ಮ ತಲೆಯನ್ನ ಮುಸುಕು ಹಾಕಿಕೊಳ್ಳುವಂತ ಸಂಗತಿ ಅದು ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ಸಹ ಇಲ್ಲ, ಮತ್ತು ಯಾವ ಹಿರಿಯರು ಸಹ ಇದನ್ನ ಪ್ರಬೋಧಿಸುತ್ತಾ ಇಲ್ಲ. They think that if we tell the sisters, then they will not come to the church. They just want people to come to. They want numbers. They don't want the truth. ಸತ್ಯವನ್ನ ಬೇಕು ಎಂಬುದಾಗಿ ಯೋಚಿಸ್ತಾ ಇಲ್ಲ. ಸಭೆಯಲ್ಲಿ ಎಲ್ಲಿ ಸಂಖ್ಯೆ ಕಡಿಮೆ ಆಗ್ತದೋ ಎಂಬಂತ ಚಿಂತೆಯಲ್ಲಿ ಇಂಥ ಎಚ್ಚರಿಕೆಗಳನ್ನ ಸಹೋದರಿಯರಿಗೆ ತಿಳಿಸದಂತ ಸ್ಥಿತಿಯಲ್ಲಿ ಇದ್ದಾರೆ. What Paul is writing to the Corinthian believers, the Corinthian letter is not only for Corinthians. Read chapter 1 verse 2. 1 Corinthians chapter 1-2. Then you will know if Paul is writing only to the Corinthian culture or is it to all of us. Read 1 Corinthians 1-2, brother. ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ಇದು ಕೇವಲ ಪೌಲನು ಕೊರಿಂಥದವರಿಗೆ ಮಾತ್ರವೇ ಬರೆದಿಲ್ಲ, ಅದು ಯಾರಿಗೆ ಎಲ್ಲ ಅದು ಅನ್ವಯಿಸ್ತದೆ ಎಂಬುದನ್ನ ನಾವು 2ನೇ ವಚನದಲ್ಲಿ ನೋಡ್ತೇವೆ. ಮೊದಲನೇ ಕೊರಿಂಥ 1ನೇ ಅಧ್ಯಾಯ 2ನೇ ವಚನ. ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದು. Liberal theologians will say this problem about this issue about head covering, women being silent in the church, this is all only for that Corinthian church, not for anybody else, because there were some bad ladies in that church and Paul is only correcting them. No.
Corinthian letter is written to me and to you also, to every God's people, everywhere. Elli iddaru. This first we should understand. ಕೆಲವರು ಹೇಳುವ ಪ್ರಕಾರವಾಗಿ ಪೌಲನು ಆ ಕೊರಿಂಥದಲ್ಲಿ ಇದ್ದಂತ ಕೆಲವು ಕೆಟ್ಟ ಮಹಿಳೆಯರನ್ನ ಚಿಂತಿಸಿ ಈ ರೀತಿಯಾಗಿ ಆತನು ಸಲಹೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ತಿಳಿಸುವಂತವರು. ಹಾಗೆ ಎಂದಿಗೂ ಸಹ ಅಲ್ಲ. ಕ್ರಿಸ್ತ ಯೇಸುವನ್ನ ನಾಮ ಸ್ಮರಣೆ ಮಾಡುವಂತವರು ಎಲ್ಲಿದ್ದರೂ ಸಹ, ಅಂದರೆ ನಿನಗೂ ನನಗೂ ಎಲ್ಲರಿಗೂ ಇದು ಅನ್ವಯಿಸುವಂತದ್ದಾಗಿದೆ. Same thing we can read in chapter 11 verse 16. Look at that. Chapter ಇದನ್ನೇ 11. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 16ನೇ ವಚನದಲ್ಲಿಯೂ ಸಹ ನಾವು ನೋಡ್ತೇವೆ. 11ನೇ ಅಧ್ಯಾಯ 16ನೇ ವಚನ. ಒಬ್ಬನು ವಾಗ್ವಾದ ಪ್ರಿಯನಾಗಿ ಕಾಣಿಸಿಕೊಂಡರೆ ಇಂಥ ಪದ್ಧತಿ ನಮ್ಮಲ್ಲಿಲ್ಲ ಮತ್ತು ದೇವರ ಸಭೆಗಳಲ್ಲಿಯೂ ಇಲ್ಲ ಎಂದು ತಿಳುಕೊಳ್ಳಲಿ. So it is for all the churches of God's people everywhere, for all generations, all centuries. ಆದುದರಿಂದ ಎಲ್ಲಾ ಶತಮಾನಗಳಲ್ಲಿ ಇರುವಂತ, ಎಲ್ಲೇ ಇರುವಂತ ದೇವರ ಸಭೆಗಳಿಗೆ ಇದು ಅನ್ವಯಿಸುವಂತದ್ದಾಗಿದೆ. Okay, coming back to our dresses. ತಿರುಗಿ ನಾವು ಉಡುಪಿನ ಬಗ್ಗೆ ನಾವು ಯೋಚಿಸುವಾಗ, is there a dress code in the Bible? ದೇವರ ವಾಕ್ಯದಲ್ಲಿ ಡ್ರೆಸ್ ಕೋಡ್ ಇದೆಯಾ? Yes, it is. ಹೌದು, ಇದೆ. God is very specific about it. ದೇವರು ಬಹಳ ನಿರ್ದಿಷ್ಟತೆಯಿಂದ ಅದನ್ನ ತಿಳಿಸಿದ್ದಾನೆ. What are the principles? ಏನದು ತತ್ವಗಳೇನು? Number 1, cover your nakedness. ಮೊದಲನೇದಾಗಿ ನಮ್ಮ ಬೆತ್ತಲೆತನವನ್ನ ಮುಚ್ಚಿಕೊಳ್ಳುವುದಕ್ಕೋಸ್ಕರವಾಗಿ. Bettele goes beyond our sexual genital part. It belongs to many part of our body. ಬರೀ ಕೇವಲ ಲೈಂಗಿಕ ಅಂಗಾಂಗಗಳನ್ನ ಮುಚ್ಚುವಂತದ್ದಲ್ಲ, ಅನೇಕ ಭಾಗಗಳನ್ನ ಮುಚ್ಚುವ ಹಾಗೆ. Secondly, dress modestly, ಯೋಗ್ಯವಾಗಿ, ಮಾನಸ್ತಿಕ. ಎರಡನೆಯದು ಮಾನಸ್ಥೆಯರಾಗಿ ಕಾಣಿಸಿಕೊಳ್ಳುವ ಹಾಗೆ ಯೋಗ್ಯವಾದ ಉಡುಪನ್ನು ಧರಿಸಬೇಕು. Thirdly, distinguish your gender. Your difference should be there. ನಿಮ್ಮ ಮೂರನೇದಾಗಿ ನಿಮ್ಮ ಲಿಂಗಗಳನ್ನ ತೋರ್ಪಡಿಸುವ ಹಾಗೆ, ಅಂದ್ರೆ ಪುರುಷನಿಗೂ ಸ್ತ್ರೀಗೂ ವ್ಯತ್ಯಾಸ ಕಂಡು ಬರುವ ಹಾಗೆ ಉಡುಪನ್ನು ಧರಿಸಬೇಕು. The 3 major principles about dress for a child of God, whether a male or a female. ಅದು ಪುರುಷನಾಗಲಿ ಸ್ತ್ರೀ ಆಗಲಿ, ಈ 3 ಸಂಗತಿಗಳನ್ನ ದೇವರು ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. Let me repeat it again. ತಿರುಗೊಂದು ಆವರ್ತಿ ನಾವು ಪುನರಾವರ್ತನೆ ಮಾಡ್ತೇವೆ. First, cover your nakedness from your shoulder to your thigh, below your knee. ಮೊದಲನೇದಾಗಿ ಹೆಗಲಿನಿಂದ ಹಿಡಿದು ತೊಡೆಯನ್ನ ಮುಚ್ಚಿಕೊಂಡು ಮಂಡಿಯವರೆಗೆ ನೀನು ಮೊದಲನೇದಾಗಿ ಬೆತ್ತಲೆತನವನ್ನ ಮುಚ್ಚಿಕೊಳ್ಳಬೇಕು. Secondly, dress modestly, fit for a godly woman. ಒಬ್ಬ ದೇವ ಭಕ್ತಿಗೆ ಯೋಗ್ಯವಾದಂತ ಉಡುಪನ್ನ ಧರಿಸಬೇಕಾದದ್ದು ಎರಡನೇ ಅಂಶ. Thirdly, distinguish your gender. Let nobody get confused whether you are a man or a woman. ಮೂರನೇದಾಗಿ ನಾನು ಪುರುಷನೋ ಅಥವಾ ಸ್ತ್ರೀಯೋ ಎಂಬುದನ್ನ ತೋರ್ಪಡಿಸುವ ಹಾಗೆ, ವ್ಯತ್ಯಾಸ ಕಾಣಿಸುವ ಹಾಗೆ ಉಡುಪನ್ನ ಧರಿಸಬೇಕು. ಯಾರು ಸಹ ಈತನು ಪುರುಷನ ಅಥವಾ ಮಹಿಳೆ ಗೊತ್ತಾಗುವುದಿಲ್ಲ ಎಂಬುದಾಗಿ ಧರಿಸುವಂತ ಬಟ್ಟೆ ಆಗಿರಬಾರದು. ಗಲಿಬಿಲಿಗೆ ಕಾರಣನಲ್ಲ, right? God is not the author. Confusion and deception comes from Satan, not from God. ವಂಚನೆಯು ಅದು ಸೈತಾನನಿಂದ ಬರುವಂತದ್ದಾಗಿದೆ, ದೇವರಿಂದ ಬರುವಂತದ್ದಲ್ಲ. ದೇವರು ಗಲಿಬಿಲಿಗೆ ಕಾರಣ ಅಲ್ಲ, ಕರೆಕ್ಟ್? ದೇವರು ಗಲಿಬಿಲಿಗೆ ಎಂದಿಗೂ ಕಾರಣನಲ್ಲ. World is confused place, not a child of God should not be like that. ಈ ಲೋಕವು ಗಲಿಬಿಲಿಗೆ ಒಳಗಾಗಿರುವ ಲೋಕ. ಈ ಲೋಕವು ಗಲಿಬಿಲಿಯಿಂದ ಕೂಡಿದಂತ ಲೋಕವಾಗಿದೆ. Do not let the world determine what you will wear. ನೀನು ಎಂಥ ಉಡುಪನ್ನ ಧರಿಸುತ್ತಿ ಎಂಬುದನ್ನ ಲೋಕವು ಗುರುತಿಸಬೇಕಾಗಿಲ್ಲ. Let not the shopping mall, let not the Tata dress or whichever dress company tell you what you should wear. Let the word of God tell you what to wear. ಆ ಒಂದು ಶಾಪಿಂಗ್ ಮಾಲ್ ಅಥವಾ ಅಲ್ಲಿ ಇರ್ತಕ್ಕಂಥ ಒಂದು ಕಂಪನಿಯು ನೀನು ಇಂಥ ಬಟ್ಟೆಯನ್ನು ಧರಿಸಬೇಕೆಂಬುದಾಗಿ ನಿರ್ಧರಿಸಬಾರದು. ದೇವರ ವಾಕ್ಯವು ಎಂತದ್ದನ್ನು ಹೇಳುತ್ತದೋ ಅಂತದ್ದನ್ನೇ ನಾವು ಧರಿಸುವಂತೆ ನಾವಿರಬೇಕು. The styles change by the hour, by the day it changes. Pardon, brother? The fashions of the world changes every time. ಪ್ರತಿ ಸಾರಿ
ಪ್ರತಿ ಸಾರಿ ಲೋಕದಲ್ಲಿ ಈ ಈ ಅಲಂಕಾರಗಳು ಅದು ಬದಲಾವಣೆಗೊಳ್ಳುತ್ತಲೇ ಇರುತ್ತದೆ. Some of us who are older will know when I was a young man, bell bottom pant was the style in that day. How many of you know that today you don't see that much? The front of the pant will be like a nightie. Okay, it will be so long. It's called bell bottom pant. ಈಗ ಅನೇಕರು ನಮ್ಮಲ್ಲಿ ಹಿರಿಯರಾಗಿರ್ತಕ್ಕಂಥವ್ರಿಗೆ ಗೊತ್ತಿದೆ, ನಮ್ಮ ಯವನ ಸ್ಥಿತಿಯಲ್ಲಿ ನಾವು ಧರಿಸ್ತಾ ಇದ್ದಂತ ಪ್ಯಾಂಟ್ಗಳು ಬೆಲ್ ಬಾಟಮ್ ಪ್ಯಾಂಟ್ಗಳು ಎಂಬುದಾಗಿ. ಅದು ಉದ್ದವಾದಂತ ಒಂದು ನೈಟಿಯ ಇರುವ ರೀತಿಯಲ್ಲಿ ಅದು ಪ್ಯಾಂಟ್ಗಳನ್ನ ಧರಿಸ್ತಿದ್ದಂತ ಕಾಲ ಇತ್ತು. But then changed. Now it becomes tighter, and then shorter and shorter. You know, you see some of the girls wearing dress coming to church like, you know, just a little bit. The pant is little bit below the knee. You know, so the fashion, you cannot keep up with that. It will keep changing every day. ಈ ಫ್ಯಾಷನ್ ಅದು ಯಾವಾಗ್ಲೂ ಅದು ಬದಲಾವಣೆಯನ್ನ ಹೊಂದುತ್ತಾ ಇರ್ತದೆ ಕಾಲ ಕಾಲಕ್ಕೆ ತಕ್ಕಂತೆ. ಈಗ ಆ ರೀತಿ ಇದ್ದಂತ ಪ್ಯಾಂಟ್ಗಳು ಬರ್ತಾ ಬರ್ತಾ ಕಿರಿದಾಗಿ ಚಿಕ್ಕದಾಗಿ ಈಗ ಮಂಡಿಯ ಮಟ್ಟಕ್ಕೆ ಬಂದಂತ ಸ್ಥಿತಿಗೆ ಅದು ಬಂದಿದೆ. ಆದುದರಿಂದ ಆ ಬದಲಾವಣೆಗೆ ನಾವು ಹೊಂದುವಂತದ್ದಲ್ಲ. James 1:27, please read, brother. James 1:27. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. Keep yourself unspotted from the world. ಇಲ್ಲಿ ನಾವು ನೋಡ್ತೇವೆ, ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಳ್ಳಬೇಕು. No, I counsel many today because when I was young, there was not many people to counsel me. ನಾನು ಯವನ ಅವಸ್ಥೆಯಲ್ಲಿ ಇರುವಾಗ ನನಗೆ ಸಲಹೆ ನೀಡುವಂತವರು ಇರಲಿಲ್ಲ. ಆದುದರಿಂದ ನಾನು ಈ ದಿನಮಾನಗಳಲ್ಲಿ ನಾನು ಯವನ ಮಕ್ಕಳಿಗೆ ಸಲಹೆಗಳನ್ನು ನಾನು ನೀಡುತ್ತಾ ಇದ್ದೇನೆ. Your dress reflects your spiritual character. ನಿಮ್ಮ ಉಡುಪು ನಿಮ್ಮ ಆತ್ಮಿಕ ಗುಣನಡತೆಯನ್ನ ಅದು ತಿಳಿಸುವಂತ ರೀತಿಯಲ್ಲಿ ಅದು ಇರುತ್ತದೆ. For sisters, ಅದರಲ್ಲೂ ವಿಶೇಷವಾಗಿ ಸಹೋದರಿಯರ. It's equally applicable to men, but more concerned because you can lead some men to temptation or to lustful thoughts. ಅದು ಸಮಾನವಾಗಿ ಪುರುಷನಿಗೆ ಅನ್ವಯಿಸುವಂತದ್ದಾಗಿದ್ದರೂ ಸಹ ಹೆಚ್ಚಿನ ವಿಶೇಷತೆ ಅದು ಸ್ತ್ರೀಯರಿಗೆ ಇದೆ. ಯಾಕಂತಂದ್ರೆ ಅದರ ಮೂಲಕವಾಗಿ ಅನೇಕ ಪುರುಷರು ಆಶೆಗೆ ಒಳಬೀಳುವಂತವರಾಗಬಹುದು. More than that, what we should put on. Read Galatians 3:26 and 27. ನಾವು ಏನನ್ನ ಧರಿಸಿಕೊಳ್ಳಬೇಕು ಅದನ್ನು ನಾವು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ ನೋಡ್ತೇವೆ. ಆದರೆ 26 and 27 ಬ್ರದರ್. Yes, brother. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. Put on Christ character. If Jesus Christ was here today, how would he dress in our culture? How would he dress? That's a question we should ask. ನಾವು ಕೇಳಿಕೊಳ್ಳಬೇಕಾದಂತ ಪ್ರಶ್ನೆ ಏನಂತಂದ್ರೆ, ಯೇಸು ಕ್ರಿಸ್ತನು ಈ ದಿನಮಾನಗಳಲ್ಲಿ ನಮ್ಮ ಜೊತೆಯಲ್ಲಿ ಇರುವುದಾಗಿದ್ದರೆ ಆತನು ಎಂಥ ಉಡುಪನ್ನ ಧರಿಸ್ತಾ ಇದ್ದನು? Don't look at the photos you see of Jesus with a long hair. You know, this all came in the Middle Ages by Roman Catholic and others. Jesus was almost like all the other disciples. They were Jews. Okay, Jesus picture today, whatever you see with a long, feminine looking Jesus, you know, that's what we see in the photos, but that is not Jesus' photo. ರೋಮನ್ ಕ್ಯಾಥೋಲಿಕರ ಒಂದು ಪ್ರಭಾವದಲ್ಲಿ ಚಿತ್ರೀಕರಿಸಿರ್ತಕ್ಕಂಥ ಈ ದಿನದ ಯೇಸು ಕ್ರಿಸ್ತನ ಫೋಟೋಗಳನ್ನ ನೀವು ನೋಡಬೇಡ್ರಿ. ಯಾಕಂದ್ರೆ ಅದು ಅನೇಕ ಸ್ತ್ರೀಯ ಗುಣಲಕ್ಷಣಗಳನ್ನು ಹೊಂದಿದ ರೀತಿಯಲ್ಲಿ ಉದ್ದವಾದ ಕೂದಲುಗಳನ್ನು ಹೊಂದಿ ಆ ರೀತಿಯಾದಂತ ಉಡುಪಲ್ಲ. ನಿಜವಾದ ಇತರ ಶಿಷ್ಯರು ಹೇಗಿದ್ದರೋ ಅದೇ ಪ್ರಕಾರವಾಗಿ ಯಹೂದ್ಯರ ಒಂದು ಉಡುಪಿನಲ್ಲಿ ಆತನಿದ್ದನು. You look at the Jesus film movie or you look at Jesus picture with the disciples have short hair, but Jesus has long hair. ಅಲ್ಲಿ ನಾವು ಜೀಸಸ್ ಫಿಲಂ ಅಥವಾ ಯೇಸು ಕ್ರಿಸ್ತನ ಕುರಿತಾದಂತ ಫಿಲಂಗಳಲ್ಲಿ ನೋಡ್ತೇವೆ, ಶಿಷ್ಯರು ಅವರಿಗೆ ತುಂಡಾದಂತ ಕೂದಲಿದೆ, ಆದ್ರೆ
ಯೇಸು ಪಾತ್ರ ವಹಿಸಿದವನಿಗೆ ಉದ್ದವಾದಂತ ಕೂದಲಿದೆ. How can it be true? ಅದು ಹೇಗೆ ಸತ್ಯವಾಗ್ಲಿಕ್ಕೆ ಸಾಧ್ಯ? Same Bible says that men should not have long hair. It is a shame. How can Jesus have long hair? Tell me. ಈಗ ಪುರುಷನು ಉದ್ದವಾದ ಕೂದಲನ್ನು ಬಿಡಬಾರದು ಎಂಬುದಾಗಿ ಸತ್ಯವೇದವು ಹೇಳುವುದಾದರೆ ಅದು ಹೇಗೆ ಯೇಸು ಕ್ರಿಸ್ತನಿಗೆ ಉದ್ದವಾದ ಕೂದಲು ಇರ್ಲಿಕ್ಕೆ ಸಾಧ್ಯ ಹೇಳ್ರಿ? When Judas Iscariot betrayed Jesus, if Jesus had long hair, he could have told the soldiers and others, you go and catch the long-haired man. But see, Jesus looked like all the other Jewish men, just like the disciples. That is why he had to go and kiss and betray the Lord. Please understand that. ಇದನ್ನ ಅರ್ಥ ಮಾಡಿಕೊಳ್ಳ್ರಿ. ಇಸ್ಕರಿಯೋತ ಯೂದನು ಯೇಸುವನ್ನ ಹಿಡುಕೊಡುವಾಗ ಆತನು ಅಕಸ್ಮಾತ್ ಆಗಿ ಯೇಸುವಿಗೆ ಉದ್ದವಾದ ಕೂದಲಿದ್ದಿದ್ರೆ ಹೋಗಿ ಆ ಉದ್ದವಾದ ಕೂದಲಿನ ಮನುಷ್ಯನನ್ನ ಹಿಡಿಯಿರಿ ಎಂಬುದಾಗಿ ಹೇಳ್ಬೋದಾಗಿತ್ತು. ಆದ್ರೆ ಆ ರೀತಿ ಇರ್ಲಿಲ್ಲ. ಇತರರ ಶಿಷ್ಯರ ಹಾಗೆ ಆತನಿಗೂ ಸಹ ತುಂಡಾದಂತ ಕೂದಲೇ ಇತ್ತು. ಆದುದರಿಂದಲೇ ಆತನು ಹತ್ತಿರ ಬಂದು ಮುದ್ದಿಟ್ಟು ಆತನನ್ನ ಹಿಡುಕೊಟ್ಟನು. Yeah, see, these are things we value. We get it from the culture. We get it from the so-called Christian pictures of Jesus. That's absolutely not true. Jesus wouldn't have violated the word of God in his dress or in his hairstyle. ಯೇಸು ಕ್ರಿಸ್ತನ್ ಎಂದಿಗೂ ಸಹ ದೇವರ ವಾಕ್ಯವನ್ನ ಮೀರಿ ನಡೆದಿಲ್ಲ. ಅದು ಉಡುಪಿನಲ್ಲಿ ಇರಬಹುದು, ಆತನ ಶೈಲಿಯಲ್ಲಿರಬಹುದು. ಇದೆಲ್ಲವೂ ಸಹ ಮಧ್ಯಂತರದಲ್ಲಿ ಸೇರಿ ಬಂದಿರತಕ್ಕಂತ ಒಂದು ಸಂಪ್ರದಾಯಗಳಿಂದ ಬಂದಂತ ವಿಷಯಗಳಿದಾಗಿದೆ. Hope the study helps each one of us to look at how we display ourselves in the world. Are we known as godly or worldly? ನಾವು ದೇವ ಭಕ್ತರಾಗಿ ನಾವು ಕಾಣಿಸಿಕೊಳ್ತೇವೋ ಅಥವಾ ಲೌಕಿಕ ಜನರಾಗಿ ನಾವು ಕಾಣಿಸಿಕೊಳ್ತೇವೋ, ಲೋಕದಲ್ಲಿ ನಾವು ಹೇಗೆ ನಾವು ಕಾಣಿಸಿಕೊಳ್ಳುತ್ತೇವೆ ಎಂಬುದನ್ನು ನಾವು ಆಲೋಚಿಸುವಂತವರಾಗಿರಬೇಕು. Not only dress, your decorations, your ornaments should all be in a way that will display you as a child of God, not a worldly woman. ಬರೀ ಉಡುಪಲ್ಲ, ಧರಿಸುವಂತ ಯಾವುದೇ ಅಲಂಕಾರ ಆಭರಣಗಳಿರಬಹುದು, ಇದೆಲ್ಲವೂ ಸಹ ದೇವ ಮಕ್ಕಳನ್ನು ಸಾಕ್ಷೀಕರಿಸುವ ರೀತಿಯಲ್ಲಿ ಅದು ಇರಬೇಕು. You look at many of the sisters among us. I am very blunt in telling this. They have the the leg toe rings, okay, and maybe ಈ ಬೊಟ್ಟು ಮಾತ್ರ ಇಲ್ಲ, ಓಕೆ. ತಲೆ ಕೂದಲ ಮೇಲೆ ಎಲ್ಲ ಹೂವು ಹಾಕಿಕೊಂಡು ಬರುವುದು ಆರಾಧನೆಗೆ. ಕಾಲಲ್ಲಿ ಉಂಗುರ ಹಾಕಿದೆ. ಈ ಉಂಗುರ ಎಲ್ಲಿಂದ ಬಂದಿದೆ ಅಂತ ನೀವು ಯೂಟ್ಯೂಬ್ ಹೋಗಿ ಯು ಸರ್ಚ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಲು ಉಂಗುರ. ಕಾಲು ಉಂಗುರ ಹಾಕಿದರೆ ಬೇಗ ಗರ್ಭಿಣಿ ಆಗುತ್ತೆ ಅಂತ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ನೀವು ಕಲಿಯಬಹುದು. ಇಫ್ ಯು ಗೋ ಅಂಡ್ ಸರ್ಚ್ ಇಟ್. ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಈ ಸತ್ಯಾಂಶ ಇದೆ ಎಂಬುದಾಗಿ ಸಹೋದರ ಹೇಳ್ತಾ ಇದ್ದಾರೆ ಹುಡುಕ್ರಿ. ಐ ಆಮ್ ಟೆಲ್ಲಿಂಗ್ ಅಬೌಟ್ ದ toe ring, with the belly kalungra. And the gaje, what do you call it? That thing that you walk like a Bharatanaಟ್ಯ. What do you call it? ಭರತನಾಟ್ಯ ಶೈಲಿಯಲ್ಲಿ ಕಾಲು ಗೆಜ್ಜೆ ಹಾಕುವುದು, ಇದೆಲ್ಲ ಕಾಲು ಗೆಜ್ಜೆ, ಕಾಲು ಉಂಗುರ, ಇದರ ಬಗ್ಗೆ ನೀವು ಅಧ್ಯಯನ ಮಾಡ್ರಿ. You look at search the Google and you see what the Hindus believe about that. ಇದರ ಕುರಿತಾಗಿ ಅನ್ಯರು ಹಿಂದೂಗಳು ಯಾವುದನ್ನು ನಂಬಿದ್ದಾರೆ ಎಂಬುದು ನಿಮಗೆ ಅಲ್ಲಿ ಉತ್ತರ ಸಿಗ್ತದೆ. Sisters, you may not attend my Bible study again, but I have to tell this. ಬಹುಶಃ ಮುಂದಿನ ದಿನಗಳಲ್ಲಿ ನೀವು ಸೇರಬಹುದೇ ಇರಬಹುದೇನೋ, ಆದ್ರೆ ನಾನು ಇದನ್ನು ಹೇಳಲೇಬೇಕಾದಂತ ವಿಷಯ ಇದಾಗಿದೆ. Godly woman, I will know that you will listen to the word of God. ದೇವರ ವಾಕ್ಯವನ್ನ ನೀವು ಸ್ಪಷ್ಟವಾಗಿ ಕೇಳಿಸಿಕೊಳ್ತೀರಿ ದೇವ ಜನರಾಗಿ ಎಂಬುದಾಗಿ ನಾನು ನಂಬಿದ್ದೇನೆ. Living in the days of Noah. ನೋಹನ ದಿನಗಳನ್ನ ಯೋಚನೆ ಮಾಡ್ರಿ. My dear elderly sisters, it is your God-given responsibility to teach our young children in our assembly. If they come with an immoral dress, you call them aside and lovingly tell them, ಮಗಳೇ, ಇದು ದೇವರ ಮಕ್ಕಳಿಗೆ ಯೋಗ್ಯವಲ್ಲ, ಇದು ನಮ್ಮಲ್ಲಿ ಇರಬಾರದು. You tell it, don't shrink back from telling the truth. ಸತ್ಯವನ್ನ ಹೇಳುವುದರಲ್ಲಿ ನಾಚಿಕೊಳ್ಳದೆ ಹಿಂಜರಿಯದೆ ಸಭೆಯಲ್ಲಿ ಬರುವಂತ ಯವನ ಸ್ತ್ರೀಯರಿಗೆ, ಯವನ ಮಕ್ಕಳಿಗೆ ಹಿರಿಯ ಸ್ತ್ರೀಯರು ಇದನ್ನ ಕಲಿಸಬೇಕಾದದ್ದು, ಪ್ರೀತಿಯಿಂದ ಅವರಿಗೆ ಹೇಳಿ ತಿದ್ದಬೇಕಾದದ್ದು ಕರ್ತವ್ಯವಾಗಿದೆ. Time is gone, so let me stop it here. Read Proverbs
7 verse 10. ನಮ್ಮ ಸಮಯವು ಮುಕ್ತಾಯಕ್ಕೆ ಬರ್ತಾ ಇದೆ. ಆದರೆ ಜ್ಞಾನೋಕ್ತಿ 7ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳ್ತದೆ. ಜ್ಞಾನೋಕ್ತಿ 7ನೇ ಅಧ್ಯಾಯ 10ನೇ ವಚನ. 7ನೇ ಅಧ್ಯಾಯ 10ನೇ ವಚನ. ಇಗೋ, ವೇಶ್ಯ ವೇಷವನ್ನು ಧರಿಸುವ ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದುರುಗೊಳ್ಳುತ್ತಾಳೆ. Enough, very clear. If your dress is not godly, it is a prostitute's dress. Very careful. ನಮ್ಮ ವೇಷವು ಅದು ದೇವರಿಗೆ ಮೆಚ್ಚಿಸುವ ರೀತಿಯಲ್ಲಿ ಇಲ್ಲದೆ ಹೋದ್ರೆ ಅದು ವೇಶ್ಯೆಯ ವೇಷವಾಗಿರ್ತದೆ. ಸ್ಪಷ್ಟವಾಗಿ ಸತ್ಯವೇದವು ಹೇಳ್ತದೆ. 2 Kings 9:30. You don't need to read that now. 2 Kings 9:30 talks about Jezebel, Ahab's wife, how she painted her face, she decorated and stood, and finally it brought death to her. Her body was eaten by the dogs. Very careful. 2ನೇ ಅರಸುಗಳ ಪುಸ್ತಕ 9ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ನೋಡ್ತೇವೆ, ಈಜಬೇಲಳು ಹೇಗೆ ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಂಡಿದ್ದಳು, ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡಿದ್ದಳು ಎಂಬುದಾಗಿ ತಿಳಿಸಿದೆ. ಕೊನೆಯದಾಗಿ ಆಕೆಯು ತಲೆ ಒಡೆದು ಬಿದ್ದು ಸತ್ತಳು ಎಂಬುದಾಗಿಯೂ ಸಹ ನಾವು ನೋಡ್ತೇವೆ. We have to be very careful that our dress and our decorations display godliness. ನಾವು ದೇವ ಭಕ್ತಿಯನ್ನು ತೋರ್ಪಡಿಸುವ ಹಾಗೆ ನಮ್ಮ ಉಡುಪುಗಳಲ್ಲಿ, ನಮ್ಮ ಅಲಂಕಾರ ಆಭರಣಗಳಲ್ಲಿ ನಾವು ಎಚ್ಚರಿಕೆಯಿಂದ ನಾವು ಅದನ್ನು ಧರಿಸಬೇಕು. It is not elders' responsibility to teach this. It is the older sisters. Since they don't do it, Raju Matthew is compelled, and godly men has to teach it. ಇದು ಹಿರಿಯರು ಹೇಳುವಂತ ವಿಷಯವಲ್ಲ. ಯವನ ಸ್ತ್ರೀಯರಿಗೆ, ಹಿರಿಯ ವಯಸ್ಸಿನಲ್ಲಿ ಹಿರಿಯರಾದಂತ ಸ್ತ್ರೀಯರು ಅದನ್ನ ಮಾಡಬೇಕು. ಈ ಒಂದು ಕಾರ್ಯವನ್ನ ಮಾಡಬೇಕು. ಮತ್ತು ಇದು ಸಹೋದರ ರಾಜು ಮ್ಯಾಥ್ಯೂ ಮಾಡಬೇಕಾದ ಗತಿ ಬಂದಿದೆ. ಅದರ ಇರಬಹುದು. Mothers do your job, and you godly children, godly daughters, godly sons. ಸಹೋದರರು ಹೇಳುವಂತ ಈ ಪಾಠಗಳನ್ನ ನಾವು ವಯಸ್ಸಿನಲ್ಲಿ ಹಿರಿಯ ಸಹೋದರಿಯರು ಇದನ್ನ ನೆರವೇರಿಸಬೇಕಾಗ್ತದೆ. Daughters go for marriage, you decorate them properly. Don't let the beauty parlor decorate, and then shameful things in our marriages. ಆದುದರಿಂದ ನಮ್ಮ ಕ್ರೈಸ್ತ ವಿವಾಹ ಕಾರ್ಯಗಳಲ್ಲಿ ನೀವು ಮೊದಲಗಿತ್ತಿಯನ್ನ ನೀವು ಸಿದ್ಧಗೊಳಿಸಿರಿ. ಆ ಬ್ಯೂಟಿ ಪಾರ್ಲರ್ನವರಿಗೆ ಬಿಡಬೇಡ್ರಿ, ನೀವು ಆಕೆಯನ್ನು ಸಿದ್ಧಗೊಳಿಸಿ ಕಳುಹಿಸಿರಿ. The Lord's name be glorified. I hope you are not angry with me. I hope you will obey the word of God. God's blessing will come in our life. ನನಗೆ ನಿಜವಾಗಿಯೂ ನೀವು ನನ್ನ ಮೇಲೆ ಕೋಪಿಸಿಕೊಂಡಿಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. ದೇವರ ವಾಕ್ಯವನ್ನ ಗೌರವಿಸಿರಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಅದರ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ. Thank you very much. Thank you very much, brother.